ಅಂಡ್ ಸರ್ ನಿಮ್ ಮೂರು ಮಂದಿಗೆ ಒಂದು ಮರೆಯಕ್ಕೆ ಆಗಲ್ಲ ಅನ್ನೋ ಒಂದ್ ಯಾವ್ದಾರ ಘಟನೆ? ಭಾಳ ಕುಸ್ತಿ ಕಾರ್ಯಕ್ರಮ ಕೆಲವು ಕಡೆ ಓಡಿಸ್ಕೊಂಬಂದು ಹೊಡೆದಾರ, ಇದ್ದಲ್ಲೇ ಹೊಡೆದಾರ. ತಮಾಷೆ ಮಾಡ್ತಾರೆ. ಪ್ರತಿ ದಿವಸ ಕಾರ್ಯಕ್ರಮ ಮುಗಿದ ತಕ್ಷಣ ಮರೆಯಲಾಗದ ಘಟನೆ ಆಗೋದು ನನಗ. ಅಂದ್ರ ಹೆಂಗ ಆತಗೆ ನಾವು ಎಷ್ಟಕ್ಕೆ ಮುಗಿಸಿ ಇವನ್ ಮುಗಿಸೋದು ಸರ್ ಅಮೌಂಟ್ ಎಷ್ಟಕ್ಕೆ ಮುಗಿಸಿ ಅಂತ ಅವ್ನಿಗೆ ಹೇಳಂಗಿಲ್ಲ. ಒಟ್ಟಷ್ಟು ಕೇಳಿ ಆಘಾತ ಮಾಡ್ಕೊಳ್ಳೋದಕ್ಕಿಂತ ಒಂದ್ ಫಿಕ್ಸ್ ಮಾಡಿಬಿಟ್ಟಿರಿ, ನೀವು ತಲೆ ಕೆಡಿಸಕ್ ಹೋಗ್ಬಾರ್ದು, ನಿನ್ಗೆ ಇಷ್ಟು ಫಿಕ್ಸ್ ಅಂತ ನೋಡ್ರಿ. ಪೆನ್ಷನ್ ಆದಾನಿಗೆ ಪೆನ್ಷನ್ ಬಂದ್ರೆ ಏನ ಖುಷಿ ಪಡ್ತಾನಲ್ಲ. ಸ್ಯಾಲ್ರಿಗಿಂತ ಪೆನ್ಷನ್ ಕಡಿಮೆ ಇರುತ್ತೆ ಅಂತ ಹೇಳ್ಬಿಟ್ಟಿವಿ. ಸರ್ ನೀವಿಬ್ರು ಸ್ಯಾಲ್ರಿ ನಿಮ್ ಪೆನ್ಷನ್ ಸರ್. ಯಾಕಂದ್ರ ಅದ್ ನಮ್ ಜೊತೆ ರೂಮಿಗೆ ಬರಂಗಿಲ್ರಿ, ನಮ್ ಜೊತೆಗೆ ಪ್ರಯಾಣ ಮಾಡಂಗಿಲ್ಲ, ಎಲ್ಲೋ ಬಂದು ಸ್ಟೇಜಿಗೆ ಬಂದ್ಬಿಡ್ತು ನಮ್ಮ ಮೇಲೆ ದಿನ. ಈಗ ನೋಡ್ರಿ, ಈಗ ನಿಮ್ದೇ ಇದಕ್ಕ ಎಲ್ಲೋ ಕಡೆ ಯಾವ್ದೋ ಕಡೆಯಿಂದ ಬಂದ್ಬಿಡ್ತಾರೆ. ಆದ್ರೆ ನಾನು ಗ್ರೇಟ್ ಅಂತಾರೆ, ಅವ್ರು ಗ್ರೇಟ್ ಅಂತಾರೆ. ಅವ್ರ ಜೊತೆಗೆ ಬಂದು ನಾವು ಫ್ರೀ ಬರ್ಬೋದಾಗಿತ್ತು. ನಾನು ನನ್ನ ಸ್ವಂತ ಟ್ಯಾಕ್ಸಿ ಗಾಡಿ ಬಂದೆ, ಅವ್ರಿಗೆ ತೊಂದರೆ ಕೊಡೋದಲ್ರಿ. ಗೊರಕಿ ಭಾಳ ಹೊಡಿತೇನ್ರಿ, ಬಿಲ್ಡಿಂಗ್ ಅಳ್ಳಾಡ್ತದೆ. ಈಗ ನಾವು ಇದಕ್ಕೆ ಹೋಗ್ತೇವೆ, ವೈಜಾಗ್ ಹೋಗ್ತಾ ಇದ್ದೀವಿ ಸರ್. ವೈಜಾಗ್ ಹೋಗುವಾಗ ಇವರು AC ಹೋಗಿ ಅದು ಮಲ್ಕೊಂಡಿದ್ರು. ನೈಟ್ 2 ಗಂಟೆ ಆಗಿತ್ತು. ಒಬ್ಬ ಸರ್ದಾಜಿ ಮಕ್ಕೊಂಡಿದ್ದ, ಇದಕ್ಕೆ ಎಬ್ಸ್ದ, ಭಾಯ್ ಸಾಬ್ ಊಟೋ ಅಂತಂದ್ರೆ ಕೆವಂದ इतना कराटे मारते आप, वो कैसा सोएंगे, दोनों बातें कर लेते बैठेंगे ಮಾತಕ್ಕಂತಂದ. ಇದು ಅಲ್ಲಿ ಗೊರ್ಕಿ ಇದ್ರೆ ಇವ್ರು 4 ರೂಮ್ ಬಿಟ್ಟು ನಾವು ತಗೋಬೇಕು ಸರ್. ಅಯ್ಯಪ್ಪ ನಿದ್ದೆ ಮಸ್ತ್ ಮಾಡ್ತಾರ ಸರ್. ಗೊರಕಿ ಯಾರು ಹೊಡಿತಾರಲ್ಲ ಅವ್ರು ಫಿಕ್ಸ್ ಮಸ್ತ್ ನಿದ್ದೆ ಮಾಡ್ತಾರ. ನಿದ್ದೆ ಮಾಡ್ತಾರೆ, ಅವ್ರ ಜೊತೆಗಿದ್ದವ್ರು ನಿದ್ದೆ ಮಾಡಂಗಿಲ್ಲ. ನಮ್ಮ ಫ್ರೆಂಡ್ ಇದಾರೆ ಸರ್. ಎಷ್ಟೋ ಸಲ ಇವ್ರು ಮಿಸಸ್ ಮೆಚ್ಬೇಕ್ರಿ, ಎಷ್ಟೋ ಸಲ ಗೊರಕಿ ಸಲಗ ಡೈವರ್ಸ್ ಆಗ್ಯಾವ್ರಿ. ಕರೆಕ್ಟ್ ಆಗ್ಯಾವ ಸರ್. ಅವ್ರಿಗೆ ಸೆಟ್ ಮಾಡ್ಬಿಟ್ರಿ, ನಾವು ಇರ್ಲಿಕ್ಕೆ ಜನರೇಟರ್ ಹೆಚ್ಚು ಮಾಡ್ಕೊಂಡ್ಬಿಡ್ತಾರ ಅವ್ರು. ಸರ್ ನಾವು ಒಂದು ರೂಮ್ನಾಗ ಕೊಟ್ರೇಶ್ ಅಂತ ಫ್ರೆಂಡ್ ಇದ್ದಾನೆ ಆತ. ನಾನು ನಡ್ಬರ್ಕ್ ಒಬ್ರು ವೀರೇಶ್ ಅಂತ ಹುಡುಗ, ಅಣ್ಣ ನಾನು ನಿಮ್ಮ ಜೊತೆಗೆ ಇರ್ಬೇಕಣ್ಣ, ನಿಮ್ಮ ಜೊತೆಗೆ ಇರ್ಬೇಕಣ್ಣ ಬಲ್ಕೊಂಡಮ್ಮ ಅಂದೆ. 12 ಗಂಟೆ ಆಯ್ತು. ಇವ್ರು ಅಂದ್ರು ಹೋಗು ಎಲ್ಲ ಅವ್ರಿಗೆ ಅಷ್ಟ್ ನಗು ಬರ್ಲಿಕ್ಕೆ ಇವ್ರೇನಾದ್ರು ಎಲ್ಲಾರು ಬಸ್ ಸ್ಟ್ಯಾಂಡ್ ಮಾಡ್ಕೋಬೋ. ನಾನು ಹೇಳಿದೆ ಬ್ಯಾಡು, ಇಲ್ಲ ಅಣ್ಣನ ಜೊತೆ ಮಲ್ಬೇಕು, ಅಣ್ಣನ ಜೊತೆ ಮಲ್ಕೋಪ. ಎಲ್ಲಾರು ಬಸ್ ಸ್ಟ್ಯಾಂಡ್ ಮಾಡ್ಕೋರು ಕೇಳಿಲ್ಲ. ನನ್ನ ರೂಮೆ ಬಂದು ನನ್ನ ಪಕ್ಕಕ್ಕೆ ಮಲ್ಕೊಂಡ, ಪಕ್ಕಕ್ಕೆ ಇನ್ನೊಬ್ರು ಬಂದ. ಆತ ನನಗೆ ಕಾಂಪಿಟೇಷನ್. ಅವನು ಇರಂತ ತಲೆ 3 ಗಂಟೆಗೆ ಎದ್ದು ನಾನು ಹೆಸರಾಯ್ತು ಯಾಕಂದೆ ಅಣ್ಣ ಏನೇನಂದೆ ಇನ್ನು ಮನೆ ಕುಣೆ ಮಲಗ ಚಲೋಪ್ಪ. ನಾನು ನಮ್ಮ ಸ್ನೇಹಿತ ಭಜಂತ್ರಿ ಅಂತಿದ್ದಾರೆ ಸರ್. ಅದು ರಾತ್ರಿ ಇನ್ನು ಮಲಗದ್ರೆ ಆಗ್ತಲ್ಲ ಅಂತ ಭಜಂತ್ರಿ ಅಂತ ಹೇಳಿದ ಸರ್. ರಾತ್ರಿ 3 ಗಂಟೆ ಬಂದು ನಮ್ಗೆ ಎಬ್ಸಿದ್ರು. ತಲೆ ಮೇಲೆಲ್ಲ ಹಿಂಗೆ ಹಾಕ್ಕೊಂಡು ಬೆಡ್ಶೀಟ್ ಎಲ್ಲ ಹಾಕ್ಕೊಂಡು ಬಂದ. ಏನಾಗ್ತೇವೆ ಭಜಂದ್ರಣ್ಣ ಅಂತಂದೆ. ನರಸಿಂಹ ಮಕ್ಕ ಕೊಡವಲ್ಲನಪ್ಪ ನನಗ. ನಾನು ಒಂದು ಲೆಕ್ಕದ ಮೇಲೆ ಅದಂತ ತೊಗೊಂಡಿದ್ದಪ್ಪ. ಕೆಳ ಮಕ್ಕೊಂಡೆ, ಮ್ಯಾಲ ಮಕ್ಕೊಂಡೆ, 2 ತಲೆದಿಂದ ಬಿಟ್ಕೊಂಡು ಮಕ್ಕೊಂಡೆ. ಏನು ಮಾಡಿದ್ರೆ ಗೊರಕಿ ಕಡಿಮೆ ಆಗೋಳು. ನಾ ಇಲ್ಲಿ ಒಂದು 2 ತಾಸು ಮಕ್ಕೊಂತೀನಿ, ಪ್ಲಕ್ಕ ಸತ್ತೋತ್ ನಾನು ಅಂತಂದು ನಮ್ಮ ರೂಮ್ನಿಗೆ ಮುಂಚೆ ಎಲ್ಲಿ ಮಲಗಿದ್ದಂದೆ. ಅಣ್ಣ ಇಲ್ಲಿಂದ ಹೋಗಿ ಸೀದಾ ಬಸ್ ಸ್ಟ್ಯಾಂಡ್ ಮಲ್ಕೊಂಡೆ ಅಂತ. ಬಸ್ ಸ್ಟ್ಯಾಂಡ್ ನಿದ್ದೆ ಬಂತಾನಂದ್ರೆ ಬಸ್ಸಿಗಿಂತ ನೀವು. ಆಕ್ಚುಲಿ ಈ ಎಪಿಸೋಡ್ ನೋಡಿದ್ಮೇಲೆ ನಮ್ಗೆ ಇವರು ಖೈದಿಗಳಿಗೆಲ್ಲ ಶಿಕ್ಷೆ ಕೊಡ್ತಾರಲ್ಲ, ಅವ್ರಿಗೆ ಒಳ್ಳೆ ಐಡಿಯಾ ಸಿಕ್ತಿತ್ತು. ಗೊರಕೆ ಹೌದು, ಗೊರಕೆ ಬಹಳ ಡೇಂಜರ್, ಗೊತ್ತಿಲ್ಲ ಅದು. ನಾವು ಗೊರಕೆ ಇವ್ರಿಗೆ ಡೇಂಜರ್ ಅನ್ನೋದಕ್ಕಿಂತ ಪಕ್ಕದಲ್ಲಿರೋರು ಡೇಂಜರ್. ಆಮೇಲೆ ಈತನ ಗೊರಕೆಗಳು ಒಂದೇ ಸ್ಥಾಯಿ ಒಳಗೆ ಇರಂಗಿಲ್ಲ ಸರ್. ಈಗ ಗೊರಕೆ ಈತನು ವೆರೈಟಿ ಅಂತೊಮ್ಮೆ ಅಂತೊಮ್ಮೆ, ಆಮೇಲೆ ಅಂಗಾತ ಮಲಗಿದ ಸೈಡ್, ಇನ್ನೊಂದು ಬಂದ್ ನೋಡಿದ್ರೆ ಹೊಟ್ಟಿ ಕೆಳಗ ಹಿಂಗ್ ಗೋಣು. 15-20 ವೆರೈಟಿ ರೀ. ಒಮ್ಮೆ ಕಟ್ 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 ಅಂತ ಹಿಂಗ ಹೋಗೋದು, ಒಮ್ಮೆ ಕಟ್ ಆಗೋದು. ಮಲಗಿದಾನ ಬಿಡು ಅಂತಂದು ಮಲ್ಕೊಂಡ್ರೆ ಮತ್ತೆ ವೆರೈಟಿ. ಅಲ್ಲ, ಒಂದು ವಿಶೇಷ ಇದ್ರೆ ಮಾತ್ರ ಮನುಷ್ಯ ಕ್ಲಿಕ್ ಆಗ್ತಾನ ಅಂತ ಅವ್ರು ಹೇಳ್ಯಾರ. ಈಗ ಗೊರಕಿ ಸಾಮಾನ್ಯ ಗೊರಕಿ ನಂದು ಇದ್ರ. ಈಗ ಒಂದು ಇಂಟರ್ವ್ಯೂ ಒಳಗೆ ನನ್ನ ಬಗ್ಗೆ 10 ನಿಮಿಷ ಮಾತಾಡ್ತಾರಂದ್ರೆ ಈಗ ಗೊರಕಿ ಬಗ್ಗೆ
ಅದಕ್ಕೆ ನಾನು ವಿಷಯ ಇವ್ರ ಮನೆಗೆ ಇಲ್ಲಿ ತನಕ ಕಳ್ಳ ಸುತ್ತಮುತ್ತ ತಿರುಗಾಡಿ ನೋಡ್ರಿ ಇವ್ರ ಮನೆ ಕಳ್ಳ. ಯಾಕಂದ್ರೆ ಇವ್ರದ್ದು ಒಂದೊಂದು ವೆರೈಟಿ. ಅಲ್ಲ ಯಾಕಂದ್ರೆ 5 ಗೊರೆ ಹೊಡಿತಿದ್ರೆ ಉಳಿದವ್ರು ಹೆಸರಿರ್ತಾರೆ, ಹಿಂಗೆ ಕಳ್ರ ಬರಂಗಿಲ್ಲ. ಇಷ್ಟು ಗೊರೆಗೆ ಐತೆ ಹಂಗೆ ಅಂದ್ರೆ ಏನು ಯಾರು ಅದರ ಬಿಡುವ ಒಳಗ ಅಂತಂದು ಭಾರಿ. ಸರ್ ನಿಮ್ಗೆ ಯಾವಾಗಾರ ಸ್ಟೇಜ್ ಫಿಯರ್ ಆಗಿದನ್ರಿ ಸರ್? ಯಾವಾಗಾರ ಯಾರಿಗಾರ? ಅದು ಇಲ್ಲ ನೋಡಿ ಸರ್, ಎಂದೂ ಇಲ್ಲ ನೋಡಿ ಸರ್. ಯಾವಾಗಿನ ಫಸ್ಟ್? ನಾನು ಫಸ್ಟ್ ಸ್ವಲ್ಪ ಜನರನ್ನ ಗಾಬರಿ ಆದ, ಮತ್ ಮರುಕ್ಷಣ ತಿದ್ಕೊಂಡದ್ದು ಅಂದ್ರೆ ನಾನು 7ನೇ ಕ್ಲಾಸ್ನಾಗಿದ್ದಾಗ 7ನೇ ಕ್ಲಾಸ್ನಾಗಿದ್ದ ಯಲಬುರ್ಗಾ ಅಂತಕ್ಕಂಥ ಊರಿನಲ್ಲಿ ಬಡತನದ ಭೂತ ಅಂತ ಒಂದು ನಾಟಕ ಆಡಿದೆ. ಆ ನಾಟಕದ ನಮ್ಮ ಮನೆ ಪಕ್ಕದಾಗಿರೋ ಒಬ್ಬ ಪಾತ್ರಧಾರಿಗೆ 5 ರೂಪಾಯಿ ಆಯರಿ ಮಾಡ್ಬೇಕಾಗಿತ್ತು. ನಮ್ಮಪ್ಪ ನನ್ನ ಕೈ ಕೊಟ್ಟು ಅಲ್ಲಿ ಸೀಮೆಯ ಹೆಸರು ಹೇಳಿ 5 ರೂಪಾಯಿ ಕೊಟ್ಟು ಬಾ ಅಂದ. ನಾನು ಟವಲ್ ಹಾಕೊಂಡು ಅದು ಸ್ಟೇಜ್ ಬಂದು ನಿಂತೆ ಸರ್. ಎಲ್ಲ ನೋಡೋ ಒಂಥರ ಇದಾಗ್ಬಿಡ. ಆದ್ರೆ ಅಷ್ಟಕ್ಕೆ ಸಂಜ್ಕೊಂಡು ಸ್ವಲ್ಪ ಇದನ್ನ ಮಾಡ್ಕೊಂಡು ಇಲ್ಲಿ ರೈತನ ಪಾಠ ಮಾಡತಕ್ಕಂಥ ಸೀಮಯ್ಯ ಹಿರೇಮಠ ಅವರಿಗೆ ಅಂಕೋಬಾಚಾರ್ ಮಾಸ್ಟರ್ ಅವ್ರು 5 ರೂಪಾಯಿ ಕೊಟ್ಟರು ಅಂತೇಳಿ ಅನೌನ್ಸ್ ಮಾಡಿ ಕೊಟ್ಟು ಬಂದೆ ಸರ್. ಅದು ನಾನು ಫಸ್ಟ್ ಸ್ಟೇಜ್ ನಾ ಜನರನ್ನು ನೋಡಿದ್ದೆ. ನನಗೆ ಸ್ಟೇಜ್ ಫಿಯರ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ಇವತ್ತು. ಕೈ ಕಾಲು ಅಡಿ ಇಲ್ಲ, ಮಾತು ನೋಡ್ದಂಗೆಲ್ಲ ಖುಷಿ ಆಗ್ತದೆ. ನಂಗೆ ಭಯಂಕರ ಭಯ ಆಯ್ತು ಸರ್. ನಾನು ಯಾರು ನಮ್ಮ ತಾಯಿ ನನಗೆ ಭಾಳ ಸಪೋರ್ಟ್ ಸರ್. ನಾನು ಆಕೆ ಮುಂದೆ ಅಷ್ಟೇ ಧ್ವನಿ ಮಾಡ್ತಿದ್ದೆ. ನಮ್ಮ ತಂಗಿ ಮುಂದೆ ನಮ್ಮ ಅಕ್ಕ ಅವ್ರು ಭಾಳ ಖುಷಿ ಪಡ್ತಿದ್ರು. ಅಪ್ಪ ಎಂಥ ಟ್ಯಾಲೆಂಟ್ ಇದು, ಸೇಮ್ ಹಂಗೆ ಮಾತಾಡ್ತಾನಲ್ಲ ಇವನು ಅಂತ. ನಮ್ಮ ತಾಯಿ ಯಾರು ಕರೆಸಿದ್ರೆ ನೀವು ಕಣ್ಣು ಮುಚ್ಚಿದ್ರೆ ನಾನು ಮಾಡ್ತೀನಿ ಅಂತಿದ್ದೆ. ಹಿಂಗೆ ಕಣ್ಣು ಮುಚ್ಚಿ ಕೂತಿದ್ರು ನಾನು ಧ್ವನಿ ಮಾಡ್ತಿದ್ದೆ. ಅಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗ ಎಲ್ಲರೂ ಕಣ್ಣು ಮುಚ್ಚಿ ಕೂತ್ರಿ ಇನ್ಯಾರು ನೋಡ್ತಾರೆ ಅಂತಂದು ನಮ್ಮ ತಾಯಿ ದ್ರಾಕ್ಷಾಣಿ ಮೇಡಮ್ ಹತ್ರ ಹೋದ್ರಲ್ರಿ, ಡಿ ಜಿ ಮಠದ ಮೇಡಮ್ ಹತ್ರ ಕರ್ಕೊಂಡು ಹೋದ್ರು. ಅಲ್ಲಿ ಶಿಬಿರ ಮಾಡ್ತಿದ್ದಾರೆ. ಮೇಡಮ್ ನನ್ನ ಮಗ ಭಾಳ ಟ್ಯಾಲೆಂಟ್ ಅನ್ರಿ, ಸ್ವಲ್ಪ ನೀವು ಭಯ ಭಾಳ ಅದ ರೀ ಅಂದ್ರೆ ಅವರು ಒಂದು ಕಡೆ ಶಿಬಿರದಾಗ ಕರ್ಕೊಂಡೋಗಿ ಮಾತಾಡೋಕೆ ಶುರು ಮಾಡಿದ್ರು. ಧ್ವನಿ ಮಾಡ್ಲಿಕ್ಕೆ ನೀವು ಮಾಡು, ಯಾರು ಇರೋದಲ್ಲ ಮಾಡು ಕರೆಕ್ಟು ಒಂದು ಹಂತಕ್ಕೆ ತಂದಿಟ್ರಿ ನಾನು ಮೇಡಮ್, ದ್ರಾಕ್ಷಾಣಿ ಮೇಡಮ್. ಅವಾಗಲಿದ್ದು ಏನು ರೀ ಎಷ್ಟು ಜನ ನಡೀತೀವಿ. ನಿಮ್ಗೆ ಹೋಗಿದ್ದೆ ಯಾವಾಗ ಸರ್ ಸ್ಟೇಜ್ ಫಿಯರ್? ನನಗೆ ಒಂದು 500 ಕಾರ್ಯಕ್ರಮ ಆದ್ಮೇಲೆ ಹೋಯ್ತು ಸರ್. ಅಲ್ಲಿ ತನಕ ಸ್ಟೇಜ್ ಫಿಯರ್ ಇತ್ತು ನನಗೆ. ಬಾಯಿ ಒಣಗ್ತಿತ್ತು, ಭಯ ಇತ್ತು ಸ್ಟಾರ್ಟಿಂಗ್. ಇವು ಗುರುಗಳೇ ಹೇಳ್ತಿದ್ರು ಸ್ಟಾರ್ಟಿಂಗ್ ಸಹಜ ಅದು. ನಾವು JC's ವತಿಯಿಂದ ಬಂದಾಗ ಅಲ್ಲಿ ಒಂದು ಟ್ರೈನಿಂಗ್ ಕೊಡ್ತಾರೆ, EPS ಅಂತ, ಎಫೆಕ್ಟಿವ್ ಪಬ್ಲಿಕ್ ಸ್ಪೀಚಿಂಗ್ ಕೋರ್ಸ್ ಅಂತ ಒಂದು ಅದು ಕೊಡ್ತಾರೆ. ಅದರಿಂದ ನಾವು ಬಂದೀವಿ. ಇವ್ರಂಗೆ ನಾವು ಯಾವುದೇ ರೀತಿಯಿಂದ ನಾಟಕ ಆಯಿತು, ಸ್ಕೂಲ್ ಡೇಸ್ಗಳಲ್ಲಿ ಇದು ಯಾವ್ದು ಗ್ಯಾದರಿಂಗ್ ಯಾವುದು ಮಾಡಿದ್ದಿಲ್ಲ. ಇತ್ತೀಚೆಗೆ ಏನು ಸಮಸ್ಯೆ ಇಲ್ಲ, ಅದೇನಿಲ್ಲ. ನಮ್ಗೆ ಭಯ ಅನಿಸಿದ್ದು ಇವ್ರು ನೋಡಿನಿ ಅಷ್ಟೇ, ಮತ್ತೇನೆ. ಯಾರು ಭಯ ಇರ್ಬೇಕಲ್ಲ ಸರ್. ಉದಯ ಚಂದ್ರಿಕಾ ವ್ಯಕ್ತಿತ್ವ ಹೆಂಗಿದೆ ಸರ್, ಧೈರ್ಯವಾಗಿ ಇದ್ದವನಿಗೆ ಕೂಡ ಭಯ ಹುಟ್ಟಿಸುವಂತ ಕೆಪಾಸಿಟಿ. ಸೂಪರ್. ಫಿಲ್ಮ್ ಆಕ್ಟರ್ ಉದಯ ಚಂದ್ರಿಕಾ ಅಂತಿದ್ದಾರೆ, ಗೊತ್ತಾ ನಿಮ್ಗೆ? ಈಗ ವಯಸ್ಸಾಗಿರ್ಬೋದು ಅವ್ರಿಗೆ. CID ರಾಜಣ್ಣ ಅದ್ರ ನೀ ಬಳುಕಿ ನಡೆವಾಗ ಅದರ ಹೀರೋಯಿನ್ ಅವರು. ಆ ಕಾಲಕ್ಕೆ ಬಹಳ ಫೇಮಸ್. ಅವ್ರು ಭರತನಾಟ್ಯ ಮಾಡ್ತಿದ್ರು. ಊರಿಗೆ ಬಂದು ನಮ್ಮೂರಿಗೆ ಅವ್ರು ಬಂದ್ರು. 5, 10, 15 3 ಟಿಕೆಟ್ 3 ಈ ತರ ವೆರೈಟಿ ಟಿಕೆಟ್ಸ್. ಅವ್ರು ಬಂದದ್ದನ್ನ ಊರೊಳಗೆ ಟಾಂಗಾದ ಕೂತು ಮೈಕ್ನಾಗ ನಾನು ಅನೌನ್ಸ್ ಮಾಡಿ ನೋಡ್ರಿ. ಹಾ ಸ್ಟೆಬಿಲೈಸರ್ ಅಂತ್ರಿ ಅಂತ ಇನ್ವರ್ಟರ್ ಟೈಪ್ ಅದನ್ನ ಇಟ್ಕೊಂಡು ಟಾಂಗಾದ ಕೂತು ಇಂದು ಸಾಯಂಕಾಲ ಖ್ಯಾತ ಸಿನಿಮಾ ನಟಿ ಉದಯ ಚಂದ್ರಿಕಾರ್ ಅವರಿಂದ ಜಮ್ಮುನಾಥ ನಾಟ್ಯ ಮಂದಿರದಲ್ಲಿ ನಡ್ಕಂತ. ಅವಾಗ ಸ್ಟೇಜ್ ಅಲ್ರಿ, ಮತ್ತೆ ಅದು ಮೈಕಿನ ಹೋದ್ರೆ ನನ್ನ ದನಿ ಒಳಗೆ ಕಳಿಸ್ತಂದ್ ನಾ ಸ್ವಲ್ಪ ಭಯ ಪಟ್ಟಿದ್ದೆ. ಸ್ಟೇಜ್ ನಿಂತಲ್ಲ, ಅಲ್ಲಿಂದ ನಾನು ನಿಂತು ಮಾತಾಡಿದ್ರೆ ಏನಲ್ಲ ಅಂತ ಅನಿಸ್ತು. ಇಡೀ ಊರನ್ನ ಸುತ್ತಾಕಿ ಉದಯ ಚಂದ್ರಿಕಾ ನೃತ್ಯವನ್ನ ನೋಡೋದು ಮರೆಯದಿರಿ ಅಂತ ಆರಂಭ ಆಯ್ತು. ಅಲ್ಲಿಂದ ನಾ ಫಸ್ಟ್ ಮೈಕ್ ಹಿಡಿದೆ. ಸೂಪರ್. ಅಂಡ್ ಅತಿ ದೊಡ್ಡ ಇವೆಂಟ್, ಬಹಳ ಮಂದಿ ಇರುವಂತದ್ದು ಯಾವ ಇವೆಂಟ್ ರೀ ಅದು? ಅತಿ ಹೆಚ್ಚು ಜನ ಇರೋದು ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ಮತ್ತು ನಮ್ಮ ಸ್ವಾಮಿಗಳು ಸಿರಿಗೇರಿ ಸ್ವಾಮಿ ತರಳಬಾಳ ಹುಣ್ಣಿಮೆ. ಫಸ್ಟ್ ನಮ್ಮ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಕನಿಷ್ಠ 1 ಲಕ್ಷ ಜನ. ಅದಾದ್ಮೇಲೆ ತರಳಬಾಳು ಅವ್ರದ್ದು ಒಂದು ಭಾರಿ ಜನ, ಅದ್ಭುತ ಸರ್. ನನಗೆ ಜನ ಕಡಿಮೆ ಇದ್ರೆ ಮಾತಾಡೋದು ನನಗೆ 500,000 ಏನೋ ಅನ್ಸೋದಿಲ್ರಿ. ಇನ್ನೊಂದು ಯಾವ್ದೋ ಕಂಪನಿಗೆ ಹೋಗಿದ್ವಿ, ಹಾರ್ಡ್ಲಿ 150 ಜನ. ಸುಮ್ಮನೆ ಕಟ್ಟಿ ಮೇಲೆ ಕೂತ್ ಮಾತಾಡ್ಲಕತ್ತೀನಿ, ಅವ್ರು ಕೇಳಕ್ ಕೂತಾರ ಅನ್ಸ್ಬಿಡ್ತು. ಜನ ಜಾಸ್ತಿ ಇರ್ಬೇಕು, ಮತ್ತೆ ಹತ್ತಿರ ಇರ್ಬೇಕು, ದೂರ ಸಮೀಪ ಇರ್ಬೇಕು. ಕೆಲವೊಂದು ಉತ್ಸವಗಳಲ್ಲಿ ಏನ್ ಮಾಡ್ತಾರಪ್ಪ, VIP ಅವೆಲ್ಲ ಮಿನಿಸ್ಟರ್ಗೆ ಅಂತೇಳಿ ಒಂದು 100 ಅಡಿ ತನಕ ಏನು ಬರೀ ಚೇರ್ ಹಾಕ್ಬಿಡ್ತಾರೆ. ಅಲ್ಲಿ ಅವರು ಸಮಯಕ್ಕೆ ಸರಿಯಾಗಿ ಯಾರು ಎಂಜಾಯ್ ಮಾಡ್ತಿರ್ತಾರ್ರಿ, ಜನ ಇಂತ ಹಾಕ್ಬಿಡ್ತಾರೆ. ನಿಮ್ಗೆ ಹೆಂಗ್ ಎಫೆಕ್ಟ್ ಆಗ್ತದೆ ಸರ್ ಅದು? ಕಮ್ ಕ್ಲೋಸ್. ಅವ್ನು ನಗೋದು, ಅವ್ನು ಬಿದ್ದು ಅವ್ನ ಮುಖಭಾವ ನೋಡಿ ಗೊತ್ತಾಗಿಲ್ಲ ನಮಗೆ ಕಾಣ್ತಿರ್ಬೇಕು ಸರ್. ಇಲ್ಲಿಂದ ಅಲ್ಲಿವರೆಗೆ ಕಾಣ್ತಿದ್ರೆ ಮಾತಾಡ್ತೀವಿ ನಾವು. ಎಲ್ಲೋ ಕೂತಾರೆ ಮಾತಾಡ್ರಿ ಅಂದ್ರೆ ರಿಯಾಕ್ಷನ್ ಇರ್ಬೇಕಲ್ಲ. ಹಾಸ್ಯ ಕಾರ್ಯಕ್ರಮಕ್ಕೆ ಸಕ್ಸಸ್ ಆಗೋದಕ್ಕೆ ಒಂದು ಸೌಂಡು, ಎರಡನೇದು ಲೈಟಿಂಗು ಮತ್ತು ಪ್ರೇಕ್ಷಕ ವರ್ಗ ಸಮೀಪ ಇರಬೇಕು. ಇದಿದ್ರೆ ಸಕ್ಸಸ್ ಆಗ್ತದೆ. ಕೆಲವೊಂದು ಏರಿಯಾದಾಗ ಹೋಗಿ ಇವರೇ ಮಾತಾಡಕೈತಾರೆ. ಒಬ್ಬ ಕುಡಿದು ಬಂದು
ನಿನ್ ಸಾಕ್ ಮಾಡಾಯೋ ಪ್ರಾಣೇಶ ಕಳ್ಸ ಅಂತಾನೆ ಅಯ್ಯೋ ಇವರೇ ಮಾತಾಡಕತ್ತಾರೆ. ಇಲ್ಲ ಅಣ್ಣಮ್ಮದಾಗ ಬಾಳ ಅಣ್ಣಮ್ಮದಾಗ ಹಂಗಾರಿ ಅಣ್ಣಮ್ಮನ ಅವಾಗೆಲ್ಲ ಏನು ಗೊತ್ತಿಲ್ಲ ಅಣ್ಣಮ್ಮ ನಮ್ಮನ್ನು ಬೆಳೆಸಿದ್ದ ಅಣ್ಣಮ್ಮಗಳೇ ಅವ್ ಮಾತಾಡ್ತಿರ್ತೀವಿ ಯಾರ್ಯಾರು ಅಂತಾನೆ ಚಿತ್ರಾನ್ನ ಕೊಡೋ ಎಲ್ಲರಿಗೂ ಅಲ್ಲ ಪ್ರಸಾದ ದೊನ್ನೆಗೆಲ್ಲ ಚಿತ್ರ ಬರೀ ತಮಿಳು ಜನ ನಮ್ಮನ್ನು ತಿಂದ್ಕೊಂತ ನೋಡ್ಲಕತ್ತ ಮತ್ತೆ ಒಂದು 10 ನಿಮಿಷ ಆದ್ಮೇಲೆ ನೀರಿನ ಬಾಟ್ಲಿಗಳು ಯಾರು ಕೇಳವಲ್ರಿ ಚಿತ್ರಾನ್ನ ಕಸ್ಕತ್ತಾರ ನೀರಿನ ಬಾಟ್ಲಿ ಕಸ್ಕತ್ತಾರ ಓಡಾಡ್ತಾರ ನಮ್ಮ ಹಿಂದೆ ಮೀಟಿಂಗ್ ರೀ ನಮ್ಮ ಹಿಂದೆ ನಾಳಿನ ಕಾರ್ಯಕ್ರಮಕ್ಕೆ ಯಾರು ಕರ್ಸೋಕಂತ ರೌಂಡ್ ಕೂತು ನೀವೇ ಮಾತಾಡ್ತಿರಲ್ಲ ಸುಮ್ಮನೆ ಕೊಡ್ರಿ ಇಲ್ಲ ಸರ್ ನಾಳಿನ ಕಾರ್ಯಕ್ರಮ ನೀವು ಮಾತಾಡಿ ಸರ್ ನೀವು ಏನ್ ಮಾತಾಡ್ತೀರಿ ಹಾ ಕಡೆಗೆ ಪಟಾಕಿ ಹಚ್ಚಿಬಿಟ್ರು ಅಲ್ಲಿಂದ ನಮ್ಮ ಕಾಲ್ ಕೆಳಗಿನವರೆಗೂ ಅದೊಂದ್ ಇರುತ್ತಲ್ಲ ಕರೆಕ್ಟ್. ಹಾ ಪಟಾಕಿ ಯಾಕಂದ್ರೆ ಅಣ್ಣ ಬಂದ ಯಾರ ಅಣ್ಣ ನೋಡ್ತೀನಿ ಆ ಏರಿಯಾ ಕೌನ್ಸಿಲರ್ ಎಲ್ಲ ಊಟ ಬಿಡಣ್ಣ ಕೈಗೆ ಇಷ್ಟಿದಪ್ಪ ಕಡಗ ಕೊಳ್ಳಾಗ ಬಾವಿ ಸೇದ ಹಗ್ಗದಂತ ಬಂಗಾರ ಹುಚ್ಚು ಬಾಳ ಇವರ ಗಂಡಸ ಎಲ್ಲ ಹಾಕೊಂಡು ಕೂದಲ ಬಿಟ್ಕೊಂಡು ಕಣ್ಣು ಕೆಂಪು ಹಾಕಿ ಫುಲ್ ಹಾಕಿಬಿಡಣ ಬಂದು ಚೇರ್ ಮೇಲೆ ಕೂತ ಮಾತಾಡೋಣ ಅಂದೆ ನನಗೆ ತಾಸಾತ್ ಮಾತಾಡ್ಲಕತ್ತಿ ಒಟ್ಟ ಸುಮ್ಮನೆ ಕೂಡಲ್ರಪ್ಪ ಸ್ವಲ್ಪ ನೀವಾದ್ರೂ ಹೇಳ್ರಿ ಅಂತ ಎದ್ದು ನಿಂತ್ಕೊಂಡು ಮೈಕ್ ತೊಗೊಂಡು ಅಣ್ಣ ಭಾಳ ಫೇಮಸ್ಸು ಡೇಟ್ ಸಿಗೋದು ಕಷ್ಟ ಅಣ್ಣಂದು ಅಂತಾರೆ ನನ್ನ ಏರಿಯಾದಲ್ಲಿ ಇವ್ರನ್ನ ಕರೆಸಿದೀನಿ ಅಣ್ಣ ಭಾಳ ಫೇಮಸ್ಸು ಅಣ್ಣನ ಹೆಸರು ಕೇಳದಿರೋರು ಕರ್ನಾಟಕದಲ್ಲಿ ಯಾರು ಇಲ್ಲ ಅಣ್ಣ ನಿನ್ನ ಹೆಸರು ಅಣ್ಣ ಏನ್ ಹೇಳ್ತೀನಿ ಹೌದು ಸರ್ ಕರೆಕ್ಟ್. ಪ್ರಾಣೇಶ್ ಅಣ್ಣ ಅಣ್ಣ ಭಾಳ ಫೇಮಸ್ಸು ಅಣ್ಣ ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಅಣ್ಣ ಹಾಡಾಡ್ತೀಯ ಡ್ಯಾನ್ಸ್ ಆಡ್ತೀಯ ಹಾಡ ಡ್ಯಾನ್ಸ್ ಆಡ್ತಾಳ ಇಂಥ ಸಭೆಗಳಿಗೆ ಹೋಗಿ ನಿಮ್ಗೆ ಆಗ್ಯಾವ ಸರ್ ಹಿಂಗೆ ಎಂಬ್ಯಾರಸಿಂಗ್ ಮೂಮೆಂಟ್ಸ್ ಹಂಗೇನು ಆಗಿಲ್ಲ ಸರ್ ನಿಮ್ಗೆ ಸರ್? ಇವನಿಗಂತೂ ಬಹಳ ಕಮ್ಮಿ ಯಾಕಂದ್ರೆ ನಾನು ನೋಡಿ ಬಂದ್ಬಿಟ್ನಲ್ಲ ನಾ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟೆ ಇವರು ಮೆಟ್ಲು ಎತ್ಕೊಂಡು ಬಂದ ಸರ್, ನಾವು ಲಿಫ್ಟ್ ಅಲ್ಲಿ ಹಾಗೆ ಇವನ್ ಬೇರೆ ಹೇಳಕ್ ಶುರು ನಂದು ಬಿಟ್ಟು ಬೇರೆ ಹೇಳಪ್ಪ ಅಂದೆ ತಗೊಂಡ್ಬಿಟ್ನಲ್ಲ ನಮ್ ಜೊತೆಗೆ ಬಂದ್ಬಿಟ್ರು ಇವ್ರು ನಮ್ಮಷ್ಟು ಕಷ್ಟ ಪಡ್ಲಿಲ್ಲ ಇವ್ರಿಗೆ ಒಮ್ಮೆಲೆ AC ರೂಮು ಹೋಟೆಲ್ ರೂಮ್ನಾಗ ಕಾರ್ಯಕ್ರಮ ಸಿಕ್ಕು. ನನ್ನ ಎದುರಿಗೆ ಇನ್ನೊಬ್ಬ ಕಲಾವಿದ ಆಗಿದ್ದು ನನ್ನ ಅನುಭವ ನನಗಿದೆ ಸರ್. ನನ್ನ ಎದುರಿಗೆ ಇನ್ನೊಬ್ಬ ಕಲಾವಿದರು ಸರ್, ಅವ್ರ ಹೆಸರು ಹೇಳೋದು ಬೇಡ. ಪಾಪ ಅವ್ರ ಕಾರ್ಯಕ್ರಮಕ್ಕೆ ಬಂದರು, ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಬಳ್ಳಾರಿ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ವಿ. ಅವ್ರಿಗೂ ಪೇಮೆಂಟ್ ಕೊಟ್ಟು ಕಳಿಸಿದ್ದಾರೆ, ನನಗೂ ಕೊಟ್ಟು ಕಳಿಸಿದ್ದಾರೆ. ಅವ್ರು 5 ಜನ ಬಂದಿದ್ದಾರೆ ಸರ್, ನಾನು ಒಬ್ಬನೇ ಇದ್ದೀನಿ. ಆಯಿತು ಹೋದ್ಮೇಲೆ ಅವ್ರ ಊರಿಗೊಂದು ನನಗೆ ಫೋನ್ ಮಾಡಿದ್ರು, ಅದು ಪೇಮೆಂಟ್ ಮೋಸ ಆಗಿಬಿಟ್ಟಿದೆ ಸರ್ ಅಂದು. ಯಾಕೆ? ನಾನು 10,000 ಮಾತಾಡಿದ್ದೆ, ಅವರು 10 ರೂಪಾಯಿದು ಒಂದೇ ಬಂಡಲ್ ಇಟ್ಟು ಕಳಿಸ್ಬಿಟ್ಟಿದ್ದಾರೆ. ಒಂದೇ 1,000 ಕೊಟ್ಟಿದ್ದಾರೆ, ಅದು ದೊಡ್ಡ ಬಂಡಲ್ ಅಂತ ತಗೊಂಡು ಜೇಬಿನಾಗ ಇಟ್ಕೊಂಡು ಬಂದ್ಬಿಟ್ರೆ ಹಂಗೆ ಪಾಪ. ಅಲ್ಲಿ ಮನೆಗೆ ಹೋಗಿ ನೋಡ್ತಾರೆ ಒಂದೇ 1,000 ಇದೆ. ನಮ್ಮೂರ ಕಡೆ ನಂಗೆ ಪಾಪ ಕೃಷ್ಣೇಗೌಡರನ್ನ ಕರೆಸ್ಬಿಟ್ಟಿದೆ. ಕೃಷ್ಣೇಗೌಡ ಎಲ್ಲ ಮಾತಾಡ್ಯಾರ, ಆತ ಬಗಲ ಬಂದು ಮಕ್ಕಳ ಕವರ್ ಇಟ್ಟು ಕೂತ ಆಯ್ತು. ತಿರುಗಿ ಅವರು ಕಾರ್ಯಕ್ರಮ ಮುಗಿಸಿರು, ಜನ ಎಲ್ಲ ಇದ್ದವರು ಆರ್ಗನೈಸರ್ ಬರವಲ್ಲ. ಫೋನ್ ಮಾಡ್ಯಾರ ಎಲ್ಲಿದಂತ, ಸರ್ ನಾನು 3ಗೆ ಹೊಂಟ್ಬಿಟ್ಟಿನಿ ರೀ, ಟ್ರೈನ್ ಲಾಸ್ಟ್ ಟ್ರೈನ್ ಇತ್ತು, ನಾನು 3 ಹೊಂಟೀನಿ, ನೀವು ಬೆಂಗಳೂರಿಗೆ ಹೋಗ್ಬಿಡ್ರಿ ಸರ್ ಅಂತ ಹೇಳ್ಬಿಟ್ಟು. ಇನ್ನೂ ಮುಗಿಸಿಲ್ಲ ಅಂದ್ರೆ ನೀವು ಕಾರ್ಯಕ್ರಮ ಜಲ್ದಿ ಮುಗಿಸ್ಬಿಡ್ರಿ ಅಂತ. ಮುಗಿಸ್ಬಿಡ್ರಿ ಅಂತ. ಪೇಮೆಂಟ್ ವಿಷಯಕ್ಕೆ ಕೆಲವೊಂದ್ಸಲ ಏನಾಗ್ತದೆ ಸರ್, ನಾವೆಲ್ಲ ನಮ್ದೊಂದು ಟೀಮ್ ಹೆಂಗಿದೆ ಅಂತಂದ್ರೆ ಒಂದು ವಿಶ್ವಾಸ ಮೇಲೆ ಇದುವರೆಗೆ ನಾವು ಇತ್ತೀಚಿನ ವರ್ಷಗಳ ತನಕ ಅಡ್ವಾನ್ಸ್ ಯಾವುದೂ ಅಮೌಂಟ್ ತೋತಿದ್ದಿಲ್ಲ, ಹೋದಾಗ ಕೊಡ್ತಾರೆ ತಗೋ ಅಂತ ನನಗಾಯ್ತು. ಕೆಲವೊಂದ್ಸಲ ಪೇಮೆಂಟ್ ಇಷ್ಟು ಸತಾಯಿಸ್ತಾರೆ ಮೇಡಮ್, ಒಂದು ಊರ ಹೆಸರು ಹೇಳಲ್ಲ, ಯಾಕಂದ್ರೆ ಒಳ್ಳೆಯವ್ರು ಇರ್ತಾರೆ ಕೆಟ್ಟವ್ರು ಇರ್ತಾರೆ. ಅದು ಒಂದು ಫಂಕ್ಷನ್ ಮುಗಿಸ್ಕೊಂಡ್ವಿ ಗಣೇಶ ಹಬ್ಬದ್ದು, 10 ಗಂಟೆ ಮುಗೀತು. 11 ಗಂಟೆಯಿಂದ 12 ಗಂಟೆ ತನಕ ಇನ್ನೊಂದು ಫಂಕ್ಷನ್. ಅಲ್ಲಿ ಹೋದ್ವಿ, ಹೋದ್ಮೇಲೆ ಆರ್ಗನೈಸರ್ ಬರ್ತಾನೆ ಇಲ್ಲ. ಫಂಕ್ಷನ್ ಮುಗೀತು, 1 ಗಂಟೆ, ನೈಟ್ 1 ಗಂಟೆ ತನಕ ಇವ್ರು ಕೂಡಿಸಿದ್ವಿ, ಬರ್ತಾನೆ ಇಲ್ಲ. ಸರ್ ಟೈಮ್ ಆಗ್ತಾಯಿದೆ, ನೀವು ಹೊರಟ್ಬಿಡಿ, ನಾನು ಇಸ್ಕೊಂಡ್ಬರ್ತೀನಿ ಅಂತ ಹೇಳಿದೆ. ಅವನು ಕುಡ್ಲಿಕ್ಕೆ ಹೋಗ್ಯಾನ. ನಾನು ಏನು ಮಾಡಿದೆ, ಮತ್ತೆ ಪೇಮೆಂಟನ್ನು ಬಿಡೋಂಗಿಲ್ಲ, ನಮ್ಮದು ಇದ್ರ ಮೇಲೆ ಜೀವನ 3 ಜನರದ್ದು. ಅವ್ನು ಯಾವ ಬಾರಲ್ಲಿ ಕುಡಿತಾ ಕೂತಿದ್ನೋ ಅಲ್ಲೇ ಹೋಗಿ ಪೇಮೆಂಟ್ ಇಸ್ಕೊಂಬಂದೆ ನಾನು. ಕೊಡ್ತಾರೆ ತಗೋ ಅಂತೇಳಿ ಒಂದು ವಿಶ್ವಾಸದಿಂದ ಹೋಗ್ಬಿಡ್ತೀವಿ. ಅಲ್ಲಿ ಭಾಳಷ್ಟು ವ್ಯತ್ಯಾಸ ಆಗ್ತದೆ. ಚೆಕ್ ಕೊಡ್ತಾರೆ ಕೆಲವೊಂದ್ಸಲ, ಇಷ್ಟು ಚೆಕ್ ಅದಾವ್ರಿ ಮನೆಗೆ, ಬೌನ್ಸ್ ಆಗ್ಯಾವ್ರಿ. ಆಮೇಲೆ ನಾವೇನು ಕೇಸ್ ಮಾಡ್ಲಿಕ್ಕೆ ಹೋಗಿಲ್ಲ, ಏನು ಮಾಡ್ಲಿಕ್ಕೆ ಹೋಗಿಲ್ಲ, ಇರ್ಲಿ ಬಿಡಪ್ಪ, ಒಂದು ಕಡೆ ಹೋಗ್ಯದ ಇನ್ನೊಂದು ಕಡೆ ದೇವ್ರು ಎಲ್ಲೋ ಕೊಡ್ತಾನಂತಂದು ಒಂದು ವಿಶ್ವಾಸದಿಂದ ಇದು ಮಾಡಿದ್ವಿ. ಒಂದ್ಸಲ ಟಿಕೆಟ್ ಶೋ ಆಗಿತ್ತು. ಟಿಕೆಟ್ ಶೋ ಮಾಡಿದ್ರೆ ಜನನೇ ಇಲ್ಲ, ನಮಗೆ ಒಂದು ಜನ ಇಲ್ಲ, ಇವ ಹೆಂಗೆ ಕೊಡ್ತಾನಂತಂದು ಇದು ಮಾಡ್ಕೊಂಡ್ವಿ. ಅವನು 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಹಾಕಿಬಿಟ್ಟಿದ್ದ ಪಾಪ. ಏನು ಸರ್ ಜನನೇ ಇಲ್ಲ, ಹೆಂಗೆ ಇದು ಮಾಡ್ತಾರಂತ. ಆ ವ್ಯಕ್ತಿತ್ವ ನೋಡ್ರಿ ಹಂಗದ. ಜನ ಇರ್ಲಿಕ್ಕೆ ಏನಾಯ್ತು ಸರ್, ದೇವ್ರು ಎಲ್ಲ ಒಂದು ಕಡೆ ಇನ್ನೊಂದು ಕಡೆ ಕೊಡ್ತಾನೆ ನನಗೆ. ಆ ಒಂದು ವಿಶ್ವಾಸದಿಂದ ಇದ್ದೀನಿ, ನೀವು ಬಂದಿರಲ್ಲ, ನನಗೆ ಅದು ಸಂತೋಷ ಅಂತಂದು ಹೇಳಿದೆ. ಮತ್ತೆ ಗುರುಗಳು ಕನಿಕರ್ ಕೊಟ್ಟು ಅವನಿಗೆ ಒಂದಿಷ್ಟು ಅಮೌಂಟ್ ವಾಪಸ್ ಹಾಕೋ ಅಂತಂದು ಮತ್ತೆ ವಾಪಸ್ ಹಾಕ್ಸಿದ್ರು.
ಅದು ಒಂದು ಮಾನವೀಯ ಸಂಬಂಧಗಳು ಕೂಡ ಬಹಳ ಮುಖ್ಯ ಆಗ್ತವೆ. ಕೆಲವೊಂದ್ಸಲ ಎಷ್ಟೋ ಜನ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸರ್. ಕಾರ್ಯಕ್ರಮ ಮುಗೀತಾ ಇಲ್ಲಿದೆ ಸರ್ ಕೊಡ್ತೀನಿ, ಇಲ್ಲೇ ಜೇಬಲ್ಲಿ ಇದೆ, ನೀವು ಸ್ಟೇಜ್ ಹಾಕಿ ಸರ್ ಕೊಡ್ತೀನಿ ಅಂತಾರೆ. ಅದಾದ್ಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಸರ್ ನಾವು ಕೊಡ್ತೀವಿ ಅಂತಾರೆ. ಅದಾದ್ಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ, ಆ ವ್ಯಕ್ತಿನೇ ಕಾಣೆ ಆಗಿರ್ತಾರೆ. ಫೋನ್ ಹಚ್ಚಿದ್ರೆ ಫೋನ್ ಸ್ವಿಚ್ ಆಫ್. ನಮ್ದೇ ನಿಮ್ದೇ ಕಾರ್ ತೋರಿಸೋರು ನಮ್ದೇ ಕಾರ್ನೇ ಬಂದಿರ್ತಾರೆ, ನಮ್ಮ ಜೊತೆಗೆ ಬಂದಿರ್ತಾರೆ, ಇಲ್ಲದವ್ರೆ ಅಂತ ತೋರಿಸ್ತಿರ್ತಾರೆ. ಅಮೌಂಟ್ ಕೊಡಲ್ಲ, ಕೊಡಂಗಿಲ್ಲ. ಬರೋ ಮುಂದೆ ಅಲ್ಲೇ ಉಳ್ಕೊಂಡ್ಬಿಡ್ತಾರ ಅವ್ರು. ನಾನು ಬೆಳಗ್ಗೆ ಬಂದು ಕೊಡ್ತೀನಿ ನಿಮಗೆ ಅಂತ ಹೇಳಿ. ಕೆಲವೊಂದು ಜನ ಇಷ್ಟು ಒಳ್ಳೆ ಇರ್ತಾರೆ ಸರ್, ತಿಂಗಳೊಂದಗಟ್ಲೆ ಮೊದಲೇ ಹಾಕ್ಬಿಡ್ತಾರೆ ಸರ್. ಸರ್ ನಿಮ್ಮ ಅಮೌಂಟ್ ನಾವು ಮೊದಲೇ ಹಾಕಿದ್ದೀವಿ ಸರ್, ನಮ್ಮ ಅಷ್ಟು ವಿಶ್ವಾಸದಿಂದ ಅಷ್ಟು ಪ್ರೀತಿಯಿಂದ ನೀವು ಬಂದರೆ ಸಾಕು ಅನ್ನೋ ಲೆಕ್ಕಕ್ಕೆ ಕೆಲವೊಂದು ಜನ ಕೆಲವೊಂದು ಜನ ಮೋಸ ಮಾಡೋರು ಇರ್ತಾರೆ. ಪರ್ಸೆಂಟೇಜ್ ಒಳ್ಳೆಯವ್ರ ಪರ್ಸೆಂಟೇಜ್ ಜಾಸ್ತಿ ಇದೆಯಲ್ಲ, ಹಿಂಗಾಗಿ ಕೆಟ್ಟವ್ರ ಕಡೆ ನಾವು ಸ್ವಲ್ಪ ಗಮನ ಕೊಡಲ್ಲ. ಬಟ್ ಇತ್ತೀಚೆಗೆ ಎಚ್ಚರ ವಹಿಸ್ತಾ ಇದೀವಿ ಅಷ್ಟೇ. ಇದೇ ಕರೆಕ್ಟ್ ಟೈಮ್ ಅನ್ಸ್ತದ. ಈಗ ಎಲ್ಲಾರು ಹೇಳ್ತಾರ ನೋಡ್ರಿ, ನಗ್ಸೆ ಮನಿ ಮಠ ಮಾಡ್ಕೊಂಡ್ಬಿಟ್ರು, ಸೆಟ್ಲ್ ಆಗ್ಬಿಟ್ರು ಅಂತ ಹೇಳಿ. ಬಟ್ ಅದ್ರ ಹಿಂಗಡೆ ಎಷ್ಟೊಂದು ಕತೆಗಳಿರುತ್ತೆ. ಮೇಡಮ್ ಈಗ ಭಾಳ ಜನ ತಿಳ್ಕೊಂತಾರೆ, ಬೆಂಗಳೂರು ಎಲ್ಲ ಕಡೆ ಕಾರ್ಯಕ್ರಮ ಸ್ಟಾರ್ ಹೋಟೆಲ್ ಉಳಿಸ್ತಾರ, ಚಲೋ ಊಟ ಇರ್ತದೆ. ನಮ್ದೇ ಆದಂಥ ಕಷ್ಟಗಳಿದೆ. ಕೆಲವೊಂದ್ಸಲ ಫಂಕ್ಷನ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಗ್ತದೆ, ಊಟ ಇಲ್ದ ಮಲಗಿದೀವಿ ಸರ್. ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಎಲ್ಲರೂ ಹೊಸ ವರ್ಷ ಆಚರಣೆಯಲ್ಲಿ ಸಂಭ್ರಮದಲ್ಲಿ ತೊಡಗಿದಾಗ ನಾನು ಗುರುಗಳು ಪ್ರಾಣೇಶ್ವರ್ ಪಾನಿಪುರಿ ತಿನ್ಕೊಂಡು ಮಕ್ಕೊಂಡಿದ್ವಿ ನಾವು. ಏನು ಸಿಕ್ಕಿಲ್ಲ. ಕೆಲವೊಂದ್ಸಲ ಬಿಸ್ಕಿಟ್ ತಿಂದು ಮಲಗಿದ್ವಿ ನಾವು. ನಮ್ಮ ಕಷ್ಟಗಳು ಏನು, ಕಾರ್ ಕಂತು ಕಟ್ತೀವಿ, ಮನಿ ಕಂತು ಕಟ್ತೀವಿ, ಪುಸ್ತಕನೇ ಇದೆ ನಗಿಸುವ ನೋವುಗಳು ಅಂತ. ಅದು ಸರ್ ಇನ್ನೊಂದು ಸೇಯಿಂಗ್ ಅದಲ್ಲ, ಅದು ಹೇಳ್ತಾರೆ, ನೀವು ಕೇಳಿರ್ಬೋದು. ಒಂದು ಕಾಮಿಡಿಯನ್ ಆಗ್ಲಿ ಯಾರೋ ಹಿಂಗಾದ್ರ ಅವ್ರು ಎಷ್ಟು ನೋವು ತಿಂದಿರ್ತಾರಲ್ಲ ಅಷ್ಟು ಅವ್ರ ಚಲೋ ಇದನ್ನ ಮಾಡ್ತಿರ್ತಾರ ಅಂತ ಹೇಳಿ. ಚಾರ್ಲಿ ಚಾಪ್ಲಿನ್ ಈ ವಿಷಯಕ್ಕೆ ಉದಾಹರಣೆ ಅವರೇ. ಅವ್ರಿಗೆ 4-5 ಮಂದಿ ಹೇಳ್ರಿ, ಎಲ್ಲರೂ ಡೈವರ್ಸಿ. ಅವ್ನು ಬಹಳ ಕಷ್ಟದಿಂದ ಅವನು. ನಾನು ಮಳೆಯನ್ನ ಬಹಳ ಇಷ್ಟಪಡ್ತೀನಿ ಅಂತಂದು ಹೇಳ್ತಾನೆ ಚಾರ್ಲಿ ಚಾಪ್ಲಿನ್. ಯಾಕೆ ಮಳೆಯಲ್ಲಿ ಅಡ್ಡಾಡೋದು ಇಷ್ಟಪಟ್ಟು, ನಾನು ಕಣ್ಣೀರು ಯಾರಿಗೂ ಗೊತ್ತಾಗಲ್ಲ ಅಂತ. ಅವ್ರದ್ದೆಲ್ಲ ಚರಿತ್ರೆಗಳು ಓದ್ಬೇಕು ಸರ್. ಕರೆಕ್ಟ್ ಸರ್. ನಾವ್ ಯಾವ ಫೀಲ್ಡ್ ಅಲ್ಲಿ ಇರ್ತೀವೋ ಆ ಫೀಲ್ಡ್ ನಲ್ಲಿ ಹಿಂದೆ ಆಗಿ ಹೋದವ್ರ ಇತಿಹಾಸ ಚರಿತ್ರೆ ತಿಳ್ಕೊಂಡ್ವಿ ಅಂದ್ರೆ ನಮ್ಗೆ ಧೈರ್ಯ ಬರ್ತದೆ. ನಮ್ಮ ಬೀಚ್ ಅವ್ರು ಬಹಳ ಕಷ್ಟಪಟ್ಟಾರ ಸರ್. ಅನಕ್ರು ಇವರು ನನಗೆ ಹೆಂಗ ಈತ ಸಿಕ್ಕನ ಹಂಗ ಅನಕ್ರು ಅವ್ರಿಗೆ ಬೀಚಿ ಸಿಕ್ಕ. ಅನಕ್ರು ಗುರುಗಳು ಅಂತಾರ. ಅನಕ್ರು ಬಹಳ ಪ್ರೋತ್ಸಾಹಿಸಿದ್ರು. ಅನಕ್ರು ಸೀರಿಯಸ್ ಕಾದಂಬರಿಕಾರ. ನಿನ್ ಹಾಸ್ಯ ಅದ, ನೀನ್ ಬರೀ ಮಾತಾಡ್ಬೇಡ ಬರೀ ಅಂತ ಹೇಳಿ ಬರ್ಸ್ಲಿಕ್ಕೆ ಶುರು ಮಾಡಿದ್ರೆ ಅನಕ್ರು ಅವರೆಲ್ಲ ಆಗಿನ ಕಾಲದವ್ರು ಸರ್. ಈಗ ನೋಡಿ ಮೇಡಮ್, ಈಗ ಈ ಗುರುಗಳು ದೊಡ್ಡ ಸ್ಥಾನ. ಈಗ ನೋಡಿ ಈ ಸಹಜವಾಗಿ ಪ್ರಾಣೇಶ್ವರ್ ನೀವೊಬ್ರು ಬಂದ್ರೆ ಸಾಕು ಅನ್ನೋ ಲೆಕ್ಕಕ್ಕಿರ್ತಾರೆ ಅಂತ ತಿಳ್ಕೊಡ್ರಿ. ಯಾವುದೇ ಒಂದು ಆರ್ಗನೈಸರ್ ಸಮಯ ಇರಲ್ಲ ಕೆಲವೊಂದ್ಸಲ. ಪ್ರಾಣೇಶ್ವರ್ ಹೇಳ್ತಾರೆ, ಇಲ್ಲ ನೀವು ಅರ್ಧ ಗಂಟೆ ಕೊಡೋ ಬದಲು 45 ನಿಮಿಷ ಕೊಟ್ರೆ ಇನ್ನೂ ಇಬ್ರು ಕಲಾವಿದರು ಬಂದ್ಬಿಡ್ತಾರೆ. ಪೇಮೆಂಟ್ ಚೂರು ಹಚ್ಕೊಂಡ್ ಏನಾದ್ರು ಮಾಡ್ಕೊಳ್ಳಿ, ಕೈ ಹಿಡಿದು ಕರ್ಕೊಂಡು ಹೋಗೋದು ಏನಿದೆ ಅಲ್ಲ ಮೇಡಮ್, ಅದು ಭಾಳ ದೊಡ್ಡತನ ಮನುಷ್ಯನಿಗೆ. ಈಗ ಜೋಶಿ ಮಾಮನಿ ಯಾರು ಅಂತ ಗೊತ್ತಿಲ್ಲದವ್ರಿಗೆ ಕೂಡ ಕನ್ವಿನ್ಸ್ ಮಾಡಿ ನನ್ನ ಜೊತೆನೇ ಇರ್ತಾರೆ, ಟಿವಿಯಲ್ಲಿ ಬಂದಿದ್ದಾರೆ, ಕಾರ್ಯಕ್ರಮ ಕಾಣಿಸ್ಕೊಂಡಿದೀವಿ ಅಂತೇಳಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾರಲ್ಲ ಮೇಡಮ್, ಅದು ಅವ್ರು ದೊಡ್ಡತನ ನಿಜವಾಗಿ ಹೇಳ್ಬೇಕಂತ. ಆಮೇಲೆ ಇವ್ರು ನೋಡಿದ್ಮೇಲೆ ಇವ್ರ ಸರ್ ಪರಿಚಯ ಒಳ್ಳೇದ್ ಮಾಡಿದ್ರಿ ಸರ್ ಅಂತಂದು ಕೊಟ್ಟವ್ರು ಇದಾರೆ. ಪಾಪ ಅವ್ರಿಗೇನಾದ್ರು ಬೇರೆ ಕೊಡ್ಬೇಕಾ ಅಂತ ಕೇಳ್ತಾರ. ಹೆಸರಿಲ್ಲದೆ ಇದ್ರು. ಕೆಲವ್ರು ಹಂಗೂ ಇದ್ದಾರ, ನೀವು ಒಬ್ರು ಸಾಕಾಗೈತ್ರಿ ಅಂತ. ನಾನು ಒಂದ್ ಸ್ವಲ್ಪ ಹದ ಮಾಡ್ಲಿಕ್ಕೆ ಇವ್ರು ಫಸ್ಟ್ ಸ್ಟಾರ್ಟ್ ಮಾಡ್ರಪ್ಪ, ನೀವು ಆಡಿಯನ್ಸ್ ರೇಂಜ್ ಏನದ, ಅವ್ರ ಪಲ್ಸ್ ಏನದ ಗೊತ್ತಾಗ್ತದೆ ನನಗೆ ಅಂತ ಹೇಳಿ ಕರ್ಕೊಂಡು ಹೋಗಿತ್ತು. ಎಷ್ಟೋ ಕಡೆ ಇವ್ರು ಮೊದ್ಲು ಮಾತಾಡಿ ನನಗೆ ಕೊಡ್ತಾರೆ, ಕೆಲವು ಕಡೆ ನಾನ್ ಮಾತಾಡಿ ಇವ್ರಿಗೆ ಕೊಡ್ತೀನಿ. ಫಸ್ಟ್ ಕ್ಲಾಸ್ ತಗೊಳ್ರಿ ಈಗ ಅಂತ ಹೇಳಿ. ಆಡಿಯನ್ಸ್ ಮೇಲೆ ಗೊತ್ತಾಗ್ಬಿಡ್ತದೆ ಸರ್. ಆಡಿಯನ್ಸ್ ಪಲ್ಸ್ ನೀವು ಹೆಂಗ್ ಜಡ್ಜ್ ಮಾಡ್ತೀರಿ ಸರ್? ಫಸ್ಟ್ 2 ಜೋಕಿಗೆ ಗೊತ್ತಾಗ್ತದೆ, ಯಾವ ಟ್ರ್ಯಾಕ್ ಏನ್ ಬೇಕಂತ ಗೊತ್ತಾಗ್ಬಿಡ್ತದೆ ಐಡಿಯಾ. ಯಾವ ಜೋಕಿಗೆ ಇವ್ರ ಸ್ಪಂದನೆ ಜಾಸ್ತಿ ಸಿಗ್ತಾ ಇದೆ ಅಂತ ಗೊತ್ತಾಯ್ತು. ಈಗ ಕೈ ಹಿಡಿದಾಗ ಹೆಂಗ ಡಾಕ್ಟರ್ಗೆ 100 ಜ್ವರ 104 ಮೇಲೆ ಅವ ಅಂತ ಹಂಗ ಬಂದ್ಬಿಡ್ತದೆ. ಯಾವ ಸಣ್ಣ ಜೋಕಿಗೆ ನಗ್ತಾರೋ, ಡಬಲ್ ಮೀನಿಂಗ್ ಜೋಕಿಗೆ ನಗ್ತಾರೋ, ಸಾಹಿತ್ಯ ಒಳಗಿನ ಜೋಕಿಗೆ ನಗ್ತಾರೋ, ಇಂಥವಲ್ಲ ಕ್ಲಾಸ್ ಪೀಪಲ್ಸ್ ಇರ್ತಾರಲ್ರಿ, ಅದು ಡೀಸೆಂಟ್ ಟಿಕೆಟ್ ಆಡಿಟೋರಿಯಂ ಫಸ್ಟ್ ನೀವು ಮಾತಾಡ್ಬಿಡ್ರಿ ಅಂತ. ನಾನು ಆಡಿಟೋರಿಯಂ ಇತ್ತು ಅಂದ್ರೆ ಫಸ್ಟ್ ಈ ಕಾಲೇಜ್ ಗ್ರೌಂಡ್ ಮಾಸ್ ಆಡಿಯನ್ಸ್ ಜಾತ್ರೆ ನಾವು ತಗೊಂಡ್ಬಿಡ್ತೇವೆ ಫಸ್ಟ್. ಯಾಕಂದ್ರೆ ಜನಕ್ಕೆ ಸೆಟ್ಲ್ ಮಾಡ್ಬೇಕಾಯ್ತು ಮೊದಲು. ಜನ ಅಂಡ್ ಈಗ ಇವೆಂಟ್ ನಡೆದಿರ್ತದಲ್ರಿ, ಅಲ್ಲಿ ಮಂದಿ ನೋಡಿ ಇಮಿಡಿಯೇಟ್ ಆಗಿ ಜೋಕ್ಸ್ ಚೇಂಜ್ ಮಾಡಿರೋದು 100%. ಅದೇ ಮೇನ್. ನೀವು ಯಾವ ರೇಂಜ್ ಇದ್ದಾರೆ ಗೊತ್ತಾಗ್ಬರ್ತದೆ. ಜ್ವರ ಇದ್ದಂಗ ಅದು. ಪ್ಯಾರಾಸಿಟಮಾಲ್ ಕೊಡಬಹುದು, ಟೈಫಾಯ್ಡ್, ಮಲೇರಿಯಾ ಜ್ವರನೋ, ಮಾಮೂಲಿ ನೆಗಡಿ ಕೆಮ್ಮಿನ ಜ್ವರನೋ ಅಂತ ಗೊತ್ತಾಗ್ಬಿಡುತ್ತದೆ. ಇದು ಎಕ್ಸ್ಪೀರಿಯನ್ಸ್ ನಾಗ ಬರ್ತದ ಸರ್. 100% ಅನುಭವನೇ. ಆಡಿಯನ್ಸ್ ಹೆಂಗಿರ್ತಾರ ಆ ರೇಂಜ್ ಮೇಲೆ ನೀವು ಸರ್ ರಿಹರ್ಸಲ್ ಮಾಡ್ತಿದ್ರೇನ್ ಸರ್ ಮೊದ್ಲು, ಅಥವಾ ಸ್ಟಾರ್ಟಿಂಗ್ ಸ್ವಲ್ಪ ನೋಡ್ಕೊಂಡು ಹೋಗ್ತಿದ್ವಿ. ಅಲ್ಲ ಈಗಲೂ ಚೀಟಿ ಇಟ್ಕೋತೀವಿ, ಮರೋ ಬಂದದ. ಈಗ ಒಂದು ಉದಾಹರಣೆ ಹಾಕ್ಬೇಕು. ಎಲ್ಲ ಊರಿನ ಎಲ್ಲ ಸರ್ಕಲ್ಗಳಲ್ಲೂ ಗಾಂಧಿ ಪ್ರತಿಮೆಯನ್ನು ನಿಲ್ಲಿಸಲಾಗಿದೆ. ಏಕೆಂದ್ರೆ ಅವರ ಆದರ್ಶ ಪಾಲನೆಯನ್ನು ನಿಲ್ಲಿಸಲಾಗಿದೆ.
ಇದು ಮಾಸಿಗೆ ಅರ್ಥ ಹಂಗ ಎಷ್ಟು ಸ್ಟಾಪ್ ಅದ್ ನೋಡ್ರಿ ಮತ್ತೆ ಯಾವ ಇಂಥ ಒಂದೆರಡು ಚುಟುಕುಗಳು. ನಿನ್ನೆ ಬಸ್ ಬಂದಿತ್ತು, ಯಾಕಂದ್ರ ಬಂದ್ ಇದ್ದಿದ್ದಿಲ್ಲ, ಬಂದಿದ್ದಿಲ್ಲ. ಬಂದ ಸ್ಟ್ರೈಕ್. ಕರೆಕ್ಟ್ ಕರೆಕ್ಟ್. ನಿನ್ನೆ ಬಸ್ ಬಂದಿತ್ತು, ಯಾಕಂದ್ರ ಬಂದ್ ಇದ್ದಿದ್ದಿಲ್ಲ. ಇವತ್ತು ಬಸ್ ಬಂದಿಲ್ಲ, ಯಾಕಂದ್ರ ಬಂದ್ ಐತಿ. ಕರೆಕ್ಟ್. ನೋಡಿ ಎಲ್ಲ ಅರ್ಥ. ದಾರ್ಯಾಗ ಹೊಂಟಿದ್ದೆ, ಮ್ಯಾಗಿಂದ ಯಾರೋ ಉಗುಳಿದ್ರು. ದಾರ್ಯಾಗ ಹೊಂಟಿದ್ದೆ, ಮ್ಯಾಗಿಂದ ಯಾರೋ ಉಗುಳಿದ್ರು. ನಾನಂದೆ ನೋಡುಗುಳ್ರಿ, ಅವ್ರು ನಾನು ನೋಡಿದ್ರು ಮತ್ತು ಉಗುಳಿದ್ರು. ಚಂಪ ನಾನು ಇನ್ನೊಂದ್ಸರಿ ಯಾರದೇ ಓದ್ಲಿ ಅವ್ರ ಹೆಸರು ಹೇಳ್ತೀನಿ ಸರ್, ಕವಿಗಳ ಹೆಸರು. ಹೌದ್ರಿ, ಅದ್ ನಾನು ನೋಡೇನಿ ನಿಮ್ದು ವಿಡಿಯೋಸ್ ಪುಸ್ತಕಗಳು ಓದ್ರಿ ಅಂತ ಹೇಳ್ತೀನಿ. ಗಂಡಸು ಕೆಟ್ಟ ದಿನವನ್ನು ಕೂಡ ಸಂಭ್ರಮಿಸ್ತಾನೆ. ಉದಾಹರಣೆಗೆ ವೆಡ್ಡಿಂಗ್ ಆನಿವರ್ಸರಿ. ಸರ್ ಇದೇಂಗ ನಾವು ಒಪ್ಪಂಗಿಲ್ಲ. ಸರ್ ಒಪ್ಲಾಗತ್ತೇವಲ್ರಿ. ಇರುವತ್ ಸರ್, ನಮಗೂ ಗೊತ್ತಿಲ್ಲ. ಫ್ಯೂಚರ್ ಹೆಂಗ ಅವ್ರಿಗೆ ಗೊತ್ತು ಅನುಭವ. ಈಗ ನಾನು ಹಿಂಗೆ ಹೋಗೋ ಮುಂದಾಗ ಮೆಜೆಸ್ಟಿಕ್ಕಲ್ಲಿ ಹೋಗುವಾಗ ಹಿಂಗೆ ಬೆಕ್ಕ ಅಡ್ಡೋಯ್ತು. ನಾನು ನಿಂತೆ, ಪ್ರಾಣೇಶ್ವರ ಹಿಂದೆ ನಿಂತೆ. ಯಾಕೆ ನಿಂತಿಲ್ಲ? ಬೆಕ್ಕ ಅಡ್ಡೋಯ್ತ್ರಿ. ನಿನ್ನ ಮದುವೆ ಆಗ್ಯದ, ಏನಾಗಲ್ಲ ಬಾ ಅಂತ. ಇನ್ನೇನು ಕೆಟ್ಟದಾಗ್ತದೋ ಅದೇ ಕೆಟ್ಟದ್ದು. ಆಕೆ ನಿನ್ನ ಮುಂದ ಅಡ್ಡಾಡ ಮುಂದ ಗೌಡಪ್ಪ. ಅಲ್ಲ, ಈಗ ನಿಮ್ ಮೂರು ಮನೆಯೊಳಗ ನಿಮ್ಮ ವೈಫ್ ಧರ್ಮಪತ್ನಿ ಅವ್ರ ಏನಾರ ಸ್ವಲ್ಪ ಬೇಜಾರಾಗಿ ಕೋಪ ಮಾಡ್ಕೊಂಡಿದ್ರ ಅಲ್ಲಿ ಹಿಂಗ ಜೋಕ್ ಹೇಳಿ ಸಮಜಾಯಿಸ್ಬಿಡ್ತೀರ? ಅವ್ರನ್ನ ಸಮಾಧಾನ ಮಾಡೋ ಶಕ್ತಿ ನಮ್ಮಲ್ಲಿ ಇಲ್ಲ. ಪಾಸಿಬಲ್. ಅವ್ರ ಬಂದ್ಬಿಡ್ಬೇಕು, ನಾವು ಒಬ್ಬರಾದ್ರೆ ತಾವ ಸಮಾಧಾನ ಮಾಡ್ಕೊತಾರೆ. ಜ್ಯೋತಿಷ್ಯರು ಹೋದ್ರು, ನಾ ಕೇಳ್ಕೊಂಡು ಬಂದೆ. ಹೊರಗೆ ನಾನು ಅಂತಿದ್ಲು, ಏನು ಹೇಳಿದ್ರು ಅಂದೆ. ಅವೆಲ್ಲ ಆಗ್ಲಾರ್ದ ಮಾತು, ಅದಕ್ಕೆ ಕೇಳಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರೆ ನೀವು ಸುಮ್ಮನೆ ಕೇಳಿಸ್ಬಿಡ್ತೀನಿ. ಯಾಕಂದ್ರೆ ಅವ್ರು ಹೇಳ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ನಾಯಿ ಮುಖ ನೋಡಬಾರ್ದು ಅಂತಾರ, ಬಗಲಾಗ ಮಲಗಿರ್ತಾರೆ ಹೆಂಗ ಅಂತ. ಕೆಟ್ಟದಾಗಿ ಜೋಕ್ ಮಾಡ್ತಾರೆ. ಒಂದ್ಸಲ ದವಾಖಾನೆ ತೋರ್ಸಕ್ ಹೋಗ್ಯಾನ್ರಿ. ಡಾಕ್ಟರ್ ಸಹಜವಾಗಿ ಇವ್ರಿಗೆ ಹೇಳಿದ್ರು, ನಿಮ್ಗೆ ಯಾವುದೋ ಒಂದು ರೋಗ ಬೆನ್ನತ್ತಿದ್ರಿ ಅಂತಂದು. ಸೌಕಾಸ್ ಮಾತಾಡ್ರಿ, ಹೊರಗೆ ಕುಂತಳ ಅಂತ ಅಲ್ಲಾಗತ್ತಾನ. ಅಯ್ಯೋ, ಅವ್ರ ಫೇಸ್ ರಿಯಾಕ್ಷನ್ ಮೇಲೆ ಗೊತ್ತಾಗ್ಲಿ ಇದು ಇನ್ಸ್ಟೆಂಟ್ ಆಗಿ ಬಂತ ಇದು ಜೋಕು ಅಂತ. ಮನ್ಯಾಗ ಹೆಣ್ಮಕ್ಳು ಎಂಜಾಯ್ ಮಾಡ್ತಾರೆ. ನನಗೆ ಬೈದಿದ್ದು ಘಟನೆಗಳು ಯಾವ್ರಿದ್ರ ಅವ್ರ ಹತ್ರ ಬರ್ತಾಳ್ರಿ, ಬಂದ ಅಣ್ಣ ಇವ್ರಿಗೆ ಬೈದಿದ್ರಲ್ಲ ಅವತ್ತ ಅದನ್ನ ಹೇಳ್ರಿ ಅಂತ ಕೇಳಿ ಎಂಜಾಯ್ ಮಾಡ್ತಾಳ. ಎಂಜಾಯ್ ಮಾಡ್ತಾರೆ, ಭಾರಿ ಎಂಜಾಯ್ ಮಾಡ್ತಾರೆ. ಸೋಳಲ್ಲ. ಸೂಪರ್. ಅಂಡ್ ಈಗ ಇವೆಂಟಿಗೆ ಹೋಗಿರ್ತೀರಿ, ಅಲ್ಲಿ ಯಾವ್ದೋ ಒಂದು ಜೋಕು ಸಡನ್ ಆಗಿ ಫ್ಲಾಪ್ ಆಗ್ಬಿಡ್ತದ, ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ? ನಗ್ಲಿಲ್ಲ ಅಂತ ಗೊತ್ತಾಗ್ತದೆ, ಇಮಿಡಿಯೇಟ್ ಬೇರೆ ಟ್ರ್ಯಾಕ್ ಚೇಂಜ್ ಮಾಡ್ಬಿಡ್ತೀವಿ. ಇಮಿಡಿಯೇಟ್ ರೇಡಿಯೋನ ಹೆಂಗ ಪಟಕ್ನ ಬೇರೆ ಸ್ಟೇಷನ್ ಸಿಲೋನ್ಯಾಗ ವಾರ್ತಾ ಹತ್ತಿತ್ತು ಅಂದ್ಗಳೇ ಇನ್ನೊಂದು ಏನಾಗ್ತದೆ ಮೇಡಮ್, 3 ಜನ ಮಾತಾಡ್ತಂತ ಕಡೆ ಒಬ್ರದ್ದು ಹೆಚ್ಚಾಗ್ತದ, ಒಬ್ರದ್ದು ಜಾಸ್ತಿ ನಕ್ಕಿರ್ತಾರ, ಒಬ್ರು ಕಡಿಮೆ ನಕ್ಕಿರ್ತಾರ. ಈಗ ಪ್ರಾಣೇಶ್ವರ್ ಅಂದ್ರೆ ತರ ಈ ಫೀಲ್ಡ್ಗೆ ಸಚಿನ್ ತೆಂಡೂಲ್ಕರ್ ಇದ್ದಂಗೆ. ಸಚಿನ್ ತೆಂಡೂಲ್ಕರ್ ಇದ್ದಂಗೆ ಈಗ ಹೇಳಿದ್ರೆ ಕರೆಕ್ಟ್. ಸಚಿನ್ ತೆಂಡೂಲ್ಕರ್ ಇದ್ದಂಗೆ ಅಂತ ಯಾಕಂತ ಅವು ಪ್ರೇಕ್ಷಕರ ಎಕ್ಸ್ಪೆಕ್ಟೇಷನ್ ದಿನಾಲು ಪ್ರಾಣೇಶ್ವರ್ ಬಂದ್ರೆ ಸಾಕು ನಮಗೆ ಅಂತಂದು. ಯಾವುದೇ ಒಂದು ವೇದಿಕೆ ಆಯಿತು, ಕಲಾವಿದ ಆಯಿತು, ಕ್ರಿಕೆಟ್ಗಾರ ಆಯಿತು, ಯಾವುದೇ ಎಲ್ಲ ವೇದಿಕೆಗಳು ನಮ್ಮದಲ್ಲ ಸರ್. ಕೆಲವೊಂದು ಸಲ ಸಕ್ಸಸ್ ಆಗ್ತದೆ, ಕೆಲವೊಂದು ಸಲ ಡೌನ್ ಆಗ್ತದೆ, ಕೆಲವೊಂದು ಸಲ ಯಾಕಂದ್ರೆ ಕೆಲವು ಮಾಸ್ ಜಾತ್ರೆ ಆಡಿಯನ್ಸ್ ಇರ್ತಲ್ರಿ, ಅಂತಲ್ಲಿ ಕ್ಲಿಕ್ ಆಗೋದು ಭಾಳ ಕಷ್ಟ. ನಮ್ಮ ಜೋಶಿ ಅವ್ರು ಅಂತ ಟೈಮ್ನಲ್ಲಿ ಫುಲ್ ಕ್ಲಿಕ್ ಆಗಿಬಿಡ್ತಾರೆ. ಯಾಕಂದ್ರೆ ಸಿನಿಮಾ ಧ್ವನಿ ಅವ್ರಿಗೆ ಏನು ಬೇಕಾದ್ರು ಕೊಡ್ತಾರೆ. ಸಿನಿಮಾ ಧ್ವನಿ, ಜನಪದ ಹಾಡು ಮತ್ತು ಮಿಮಿಕ್ರಿ ಮಾಡ್ತಾರೆ, ಅನೇಕ ರೀತಿಯಿಂದ ಅವ್ರು ಗೆದ್ದು ಬಿಡ್ತಾರೆ. ನಮಗೆ ಕ್ಲಾಸ್ ಆಡಿಯನ್ಸ್ ಜಾಸ್ತಿ ಇಷ್ಟಪಡ್ತೀವಿ, ಕ್ಲಾಸ್ ಆಡಿಯನ್ಸ್. ಯಾಕಂದ್ರೆ ತಿಳ್ಕೊಂಡು ನಗುವಂಥ ಜನ ಬೇಕು. ನಾವು ಬೇರೆ ಮಾಡಿವ್ರಿ, ಇಂಜಿನಿಯರು ಡಾಕ್ಟ್ರುಗಳಿಗೆ ಬೇರೆ ಜೋಕು. ಡಾಕ್ಟ್ರುಗಳು ಭಾಳ ಎಲ್ಲ ಡಾಕ್ಟ್ರು ಹಳ್ಳ್ಯಾಗ ಹೋಗಿರ್ತಾರೆ. ಡಾಕ್ಟ್ರು ಎಲ್ಲ ಏನೋ ಕಾನ್ಫರೆನ್ಸ್ ಇರ್ತದೆ, ಒಂದು 3 ಮಂದಿ ಡಾಕ್ಟ್ರು ಹಳ್ಳಿಯಿಂದ ಹೊರಗೆ ಬಂದು ತಣ್ಣಗ ಗಾಳೆ ಕೂಡ್ತಾರೆ. ಸಂಜೆ ಮೆಡಿಕಲ್ ಕ್ಯಾಂಪ್ ಅಂತ ಮಾಡ್ತಾವ ನೋಡ್ರಿ. ಹಂಗೆ ಕೂತಾಗ ದೂರದಾಗ ಒಬ್ಬ ಕಾಲು ಎಳಕತ್ತ ಬರ್ಲಕತ್ತಿದ್ನ. ಒಬ್ಬ ಡಾಕ್ಟರ್ ಅಂದಂತ ನೋಡು, ಪೋಲಿಯೋ ಆಗಿ ಸಣ್ಣ ವಯಸ್ಸಿಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸಿಲ್ಲ, ಅವ ಹೆಂಗೆ ಕಾಲು ಎಳಿತಾನ ಪಾಪ. ಇನ್ನೊಬ್ಬ ಅಂದಂತ ಇಲ್ಲ ಇದೆಲ್ಲ ಅವನಿಗೆ ಲಕ್ಕೋ ಹೊಡೋದಕ್ಕೆ ಅವ್ನ ಕಾಲು ಹಂಗಾಗ್ಯದ. ಇನ್ನೊಬ್ಬ ಅಂದ ಇಲ್ಲ ಏನೋ ನಟ್ಟದ ಅವನಿಗೆ, ಆ ನಟ್ಟದಕ್ಕೆ ಹಂಗಾಗ್ಯದ ಅಂದ. ಇಲ್ಲ ಅವ್ನು ಕೇಳೇ ಬಿಡೋಣ ಬಂದಿಂದ ಕೇಳಿದಾಗ ಅವ್ನ ಗೆಳೆಯ ಅಡ್ಡ ಬಂದಂತ. ಅವ್ನಿಗೆ ನಮ್ಮ ಗೆಳೆಯಲೆ ಏನಾಗ್ಯದ ಅವನಿಗೆ, ಹೆಂಗೆ ಕುಡ್ತಾನ, ನಾ ಪೋಲಿಯೋ ಅಂದೆ, ಲಕ್ಕವ ಅಂದ. ಚಪ್ಪಲಿ ಉಂಗುಷ್ಟು ಕಿತ್ತಿದ್ರಿ ಅದಕ್ಕೆ ಹಂಗ ಇಲ್ಲಿ ಒಂದೊಂದು ಕಡೆ 3 ಜನ ಬಂದಿವಪ್ಪ
ಮುಗಿಸ್ಬಿಡಮ್ಮ ಹ್ಮ್ ಟೈಮ್ 1.5 ತಾಸು ಹೇಳ್ಯಾರ, 1.5 ತಾಸು ಮುಗಿದು ಹೋಗ್ಬಿಡಮ್ಮ ಅನ್ನ ಹಂಗೂ ಆಗ್ಯಾವ ಸರ್. ಹಂಗಾಗಿರೋದು. 4-5 ಸಾವಿರ ಕಾರ್ಯಕ್ರಮ, 2 ಕಾರ್ಯಕ್ರಮಗಳು. ಏಯ್ ಸೂಪರ್. ಸೂಪರ್. ಊರೇ ಬೇಡ್ರಿ. ಅಬ್ಬಬ್ಬಬ್ಬಬ್ಬ, ನಾನು ಅಷ್ಟು ಎಲ್ಲೂ ಕಾರ್ಯಕ್ರಮಕ್ಕೂ ಬೇಕಾದ್ರೂ 40 ನಿಮಿಷ ಮಾತಾಡೋನು, ನೀರಿನಾಗ ಬಂದು ಕೂತ್ಕೊಂಡ್ಬಿಟ್ಟಿದ್ವಿ. ನೀರಾಗ ಕೂತ್ಕೊಂಡ್ಬಿಟ್ಟಿದ್ದು ಏನಲ್ಲ ಇದು ಅಂತಂದು ಅವ್ರು ಹೋಗಿ 15 ನಿಮಿಷ ಮಾತಾಡಿ ನಾಲ್ಕಪ್ಪ ಮರ ಅವು ಹೆಂಗಂದ್ರಿ ಎಕ್ಸಿಬಿಷನ್ ಸರ್. ಈ ಪಕ್ಕಕ್ಕೆ ನಮ್ಮ ಸ್ಟೇಜ್ಲಿಂದ 100 ಮೀಟರ್ಗೆ ಆ ದೊಡ್ಡ ಚಕ್ರ ಇರ್ತದೆ, ಅದ್ರ ತೂಗದ ಕೂಗೋದೇ ನಮ್ಗಿಂತ ಸೌಂಡ್. ಈ ಕಡೆ ಪಕ್ಕಕ್ಕೆ ಹಡಗು ಟೈಪ್ ನೋಡ್ರಿ, ಇಷ್ಟು ಹೆದರಿ ಇಷ್ಟ ಬಂದ್ರೆ ಹೇಳೋದು. ಅವರು ಏನಂತ ಆರ್ಗನೈಸರ್ 1.5 ತಾಸು ಅಂತ ಹೇಳಿರಿ, ನೀವು 1.5 ತಾಸು ಮಾತಾಡಬೇಕಂತಾರೆ. ಅಲ್ಲಿ ಮಾತಾಡೋಕೆ ಮೂಡ್ ಬರಲ್ಲ. ನಮ್ಗೆ ಏನು ಕೇಳಿಸಲ್ಲ. ಹಾಡಿತ್ತಂತ ತಿಳ್ಕೊಡ್ರಿ, 5 ನಿಮಿಷ ಹಾಡು ಆಡ್ಬೋದು ಮನುಷ್ಯ. ಹೌದು. ಹೌದು. ಕೇಳಲೇ ಬಿಡ್ಲಿ. ಆದ್ರೆ ಜನ ಬಂದಿರೋರು ಅವ್ರ ದೇವ್ರು ಸರ್, ಭಾಳ ಎಂಜಾಯ್ ಮಾಡ್ತಾರೆ ಪಾಪ. ಅವ್ರು ಇಳಿದು ಹೋಗಲ್ಕ ಸರ್, ಭಾರಿ ಸೂಪರ್ ಕಾರ್ಯಕ್ರಮ ಸರ್. ಆ ಡಿಸ್ಟರ್ಬೆನ್ಸ್ ಇರ್ಲಿಕ್ಕಂದ್ರೆ ಭಾರಿ ಎಂಜಾಯ್ ಮಾಡ್ತೀವಿ. ಹೌದು ಸರ್, ಕರೆಕ್ಟ್. ಹೌದು. ಆ ಜನರು ಆಮೇಲೆ ತಿರುಗ್ತಿರ್ತಾರಲ್ರಿ ಅವ್ರ ಮ್ಯಾಲ ಪ್ರಾಣೇಶ ಹಂಗೆಲ್ಲ ಆದಾಗ ಏನ್ ಮಾಡ್ತಾರೆ ಅಲ್ಲಿ ಬಗಲಾಗ ಎಕ್ಸಿಬಿಷನ್ನಾಗ. ನಾವು ಅದಕ್ಕೆ ಎಕ್ಸಿಬಿಷನ್ ಇಲ್ಲಪ್ಪ, ಆಡಿಟೋರಿಯಂ ಕಾರ್ಯಕ್ರಮ ಇಷ್ಟು ನಾವು ಬೆಂಗಳೂರು ಇಷ್ಟಪಡೋದೇ ಈ ಕಾರಣಕ್ಕೆ. ಇಲ್ಲೆಲ್ಲ ಆಲ್ಮೋಸ್ಟ್ ಅಣ್ಣ ಮಗಳಂತ ನಾವು ಒಪ್ಪೋದಿಲ್ಲ. ಎಲ್ಲಪ್ಪ ಮಧ್ಯೆ ಸರ್ಕಲ್ ಮಧ್ಯೆ ಸರ್, ಮಾರಮ್ಮ ಸರ್ಕಲ್ ಹತ್ರ ಸರ್, ಆ ಕಡೆ ಎಲ್ಲ ಕ್ಲೋಸ್ ಮಾಡಿ ಕರೆ ಒದರ್ತಿರ್ತಾರ. ನಿಂತೆ ಅಯ್ಯ ಒಂದ್ ಗಾಡಿ ಹೋಗ್ತೈತೆ, ಅವರೆಲ್ಲ ಹೋಗೋರು ಅತೀ ರೇಖ ಸರ್ ಎಲ್ಲ. ಅಂಡ್ ಸರ್, ಈಗ ನೀವು ಇವೆಂಟ್ ಇರ್ತದಲ್ಲ, ಫಸ್ಟ್ ಪ್ರಿಪ್ರೇಷನ್ ಏನಾರ ಇರ್ತದ? ಬಿಕಾಸ್ ಈಗ ಒಬ್ರು ಸಿಂಗರ್ ಅಂದ್ರೆ ಒಂಚೂರು ಏನೋ ಪ್ರಾಕ್ಟೀಸ್ ಮಾಡಿ ಹಿಂಗೆ ಹೋಗ್ತಾರೆ. ಸೊ ನೀವು ಮೆಂಟಲಿ ಹೆಂಗ್ ಪ್ರಿಪೇರ್ ಆಗಿ ಹೋಗ್ತೀರಿ? ಇಲ್ರಿ, ಅಭ್ಯಾಸ ಬಿಡ ದಿನ ಟೆಲಿ ಕಾರ್ಯಕ್ರಮ ನೋಡೋ ಅವಶ್ಯಕತೆನೇ ಇಲ್ರಿ. ಇವ್ರಿಬ್ರಂತ ಏನ್ ನೋಡಂಗಿಲ್ಲ. ನನಗೆ ಸ್ವಲ್ಪ 63-64 ವರ್ಷ ಆದ್ರೆ ಚೂರ್ ಚೀಟಿ ಇರ್ತೈತಿ, ಸ್ವಲ್ಪ ಇವ್ರು ಲಿಂಕ್ ಕೊಟ್ರ ಮಾತಾಡ್ತಾರೆ. ಪ್ರೊಫೆಷನ್ ಅದೇ. ಆಮೇಲೆ ವೈದ್ಯರ ಹತ್ರ ಹೋದ್ವಿ, ವೈದ್ಯರ ಬಗ್ಗೆನೆ ಒಂದಿಷ್ಟು ಜೋಕ್ಗಳು ಮಾಡಿ. ಈ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಯಾರಿಗೂ ಅರ್ಥ ಆಗದ ನೋಡ್ತಿರಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋನು ಮೆಡಿಕಲ್ ಶಾಪ್ ಹೌದಾ. ಹಂಗ ಅದನ್ನ ತಗೊಂಡು ಡಾಕ್ಟರ್ ಎಲ್ಲ ಬರೆದು ಕೊಟ್ಟ, ಹಿಂದೆ ಮುಂದೆ ಗುಳಿಗೆ ತಗೊಂಡು ಹುಡುಕಾಡಿ ಎಲ್ಲ ಹುಡುಕಾಡಿದೆ. ಕೊನೆಗೆ ಡಾಕ್ಟರ್ ಹತ್ರ ಬಂದ, ಸರ್ ಮ್ಯಾಗಿನೂ 3 ಸಿಕ್ಕೂರಿ, ಹಿಂದ್ ಬರ್ದಿಲ್ರಿ, ಅವ್ ಸಿಗಲೇ ಇಲ್ರಿ. ಸುಳ್ಳು ಪೆನ್ ಮೂಡ್ಲಾರ್ದಕ್ಕೆ ಬರ್ದಿಲ್ಲ ಎರಡು ಬಂದ. ಅದಕ್ಕೆ ಅವ ಏನಂದ್ರಿ, ಅಯ್ಯೋ ಪೆನ್ ಮೂಡ್ಲಾರ್ದಕ್ಕೆ ಗೀಚಿದ್ವಿ ಸರ್. ಅವನು ಮೆಡಿಕಲ್ ಶಾಪ್ ನಾವ್ ದಾವಣಗೆರೆ ತರಿಸ್ಕೊಡತ್ ನಮ್ ನೋಡ್ರಿ. ಅಂಡ್ ಸರ್, ಈಗ ಒಂದು ಪೇಷಂಟ್ ಹತ್ರ ಹೋಗಿ ಡಾಕ್ಟರ್ ತಮಾಷೆ ಮಾಡಿದ್ರೆ ಹೆಂಗಿರುತ್ತೆ, ಜೋಕ್ ಮಾಡಿದ್ರೆ ಹೆಂಗಿರುತ್ತೆ? ಪೇಷಂಟ್ ಹತ್ರ ಅವ್ರಿ ಪೇಷಂಟ್ ಡಾಕ್ಟರ್ ಸೇರಿದಂತ ಕಾರ್ಯಕ್ರಮ ಇದ್ರ ಮಾಡಿವ್ರಿ, ಆಸ್ಪತ್ರೆ ಮಾಡಿವ್ರಿ. ಯಾವ್ದೋ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲ್ ಸರ್, ನೀವು ನಂಬ್ತಿರಲ್ಲ, ಕ್ಯಾನ್ಸರ್ ಹಾಸ್ಪಿಟ್ಲ್ ಊರಿಗೆ ಹೋಗಿದ್ವಿ. ಅಲ್ಲಿ ಸಹಾಯಕ್ಕೆ ಒಬ್ಬಾಕಿ ತೀರಾ ವಯಸ್ಸಾಗ್ಯದ ಮುಕ್ಕಿಗೆ, ಆಕಿ ನಾನು ಪ್ರಾಣೇಶ್ವರ ಭಾಷಣ ಕೇಳಬೇಕು ಅಂತ. ಆಮೇಲೆ ಮೊನ್ನೆ ಎಲ್ಲ ಕ್ಯಾನ್ಸರ್ ಪೀಡಿತರು ಅವ್ರಿಗೋಸ್ಕರ ಮಾಡಿ ಕಿದ್ವಾಯಿಯಲ್ಲಿ ಸುಮಾರು 20-25 ಜನರಿಗೆ ನೀವು ಉಳಿಯೋದಿಲ್ಲ ಪಿನ್. ನೀವ್ ಏನ್ ಬೇಕಂತ ತಿನ್ರಿ, ಇವತ್ತಿನ ಇಂಜೆಕ್ಷನ್ ಎಲ್ಲ ಟ್ರೀಟ್ಮೆಂಟ್ ಇಲ್ಲಿ ನಿಮ್ದು ಇನ್ನೊಂದು ವಾರದಾಗ ನೀವು ಹೋಗ್ತಿರ್ತೀರಿ. ಆಯ್ತು ಸರ್, ನಿಮ್ ಕಡೆ ಬೈಕ್ ಏನಾದ್ರು ಇದ್ರೆ ಅದು ತೀರಿಸ್ತೀವಿ ಅಂದ್ರಂತ್ರಿ ಡಾಕ್ಟರ್ಗಳು. ಎಲ್ಲಾರು ನಾವು ಪ್ರಾಣೇಶ್ವರ ಹಾಸ್ಯ ಕೇಳ್ಬೇಕಂತ ಹೇಳ್ಬಿಟ್ರ. ಸೂಪರ್ ಸರ್. ಅರೇಂಜ್ ಮಾಡಿದ್ರು ಸರ್. ಇನ್ನೊಂದು ವರ್ಷ ಕೂಡ ಆಗಿಲ್ಲ, 30 ಜನ ಕಿದ್ವಾ ಆಸ್ಪತ್ರೆಗೆ ಹೋಗಿ ಎಲ್ಲ ಮುಂದಕ್ಕೆ ಕೂತರು. ಅವ್ರಿಗೆ ಬಿದ್ದ ಈಗಲೂ ಡಾಕ್ಟರ್ ಅವ್ರು 2 ಹೋದ್ರು ಸರ್, 3 ಹೋದ್ರು ಸರ್ ಅಂತ ಹೇಳ್ತಾರೆ. ನಿಮ್ಗೆ ಹೆಂಗ್ ಅನಿಸ್ತಾರ ಆಫ್ಟರ್ ಪ್ರೋಗ್ರಾಮ್? ನಾ ಹೇಳಿದೆ, ಮರಣವನ್ನು ಇಷ್ಟು ಧೈರ್ಯವಾಗಿ ನೀವು ಎದುರಿಸ್ತೀರಂದ್ರ ಜೀವಾದ ಜ್ಞಾನಿಗಳು ನೀವೇ. ಋಷಿಗಳು ಮುನಿಗಳು ತಪಸ್ವಿಗಳೆಲ್ಲ ಬರ್ತೈತೆ. ನಾವ್ ನೋಡಿ, ನಮಗ್ ಸಾವು ಯಾವಾಗ ಬರ್ತದ ಗೊತ್ತಿಲ್ಲ. ಹೋಗೋದ್ರಾಗ ಆಕ್ಸಿಡೆಂಟ್ ಈ ಊರಾಗ ದಿನನಿತ್ಯ 3-4 ಮಂದಿ ಮೆಜೆಸ್ಟಿಕ್ನೆಸ್ ಆಯ್ತಾರೆ. ಅದು ಬೇರೆ, ನೀವು ಗೊತ್ತಿದ್ರು ಧೈರ್ಯ ವಹಿಸಿರಲ್ಲ. ನಿಮ್ಮಂತ ಶೂರಾದಿ ಶೂರು ಯಾರು ಇಲ್ಲ ಅಂತ ಹೇಳಿಲ್ಲ. ನಿಜವಾದ ವೀರ ಮರಣ ನಿಮ್ದು ಗೊತ್ತು. ಈಗ ಯುದ್ಧದಾಗ ಹೋಗೋನು ನಾ ಸಾಯ್ತೀವಿ ಅಂತಾನೆ ಹೋಗಿರ್ತಾನೆ, ಗೆದ್ದು ಬಂದ್ರೆ ಈಜಿ, ಇಲ್ಲಾಂದ್ರೆ ವೀರ ಸ್ವರ್ಗ. ನಿಮ್ದು ಅದೇ ಅಂತ ಹೇಳಿದ್ರೆ ಎಲ್ಲ ಚಪ್ಪಾಳೆ ತಟ್ಟೆ. ಒಂದೊಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರಲ್ಲ, ಒಂದೊಂದು ಅನುಭವ. ಈಗ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರಲ್ರಿ, ಆರ್ಗನೈಸರ್ ಕೆಲವೊಂದು ಟೈಮ್ ಏನಾರು ಇದು ಮಾಡ್ತಿರ್ತಾರಲ್ಲ, ಮಧ್ಯೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿರ್ತಾರಲ್ಲ, ಯಾಕೆ ಮಾಡ್ತೀರಿ ಅಂತ ಕೇಳ್ಕೊಂಡು ನಾವು ಕಾರ್ಯಕ್ರಮ ಮಾಡ್ಬೇಕು. ಇಲ್ಲದ ಸಮಸ್ಯೆ ಆಗ್ತದೆ. ಕಿವಿ ಮಷಿನ್ ಕೊಡೋದು ಹೇಳ್ತಾರೆ. ಇದು ವಯಸ್ಸಾದವ್ರಿಗೆಲ್ಲ ಹಿರಿಯ ನಾಗರಿಕರಿಗಾಗಿ ಒಂದು ಕಾರ್ಯಕ್ರಮ ಇತ್ತು. ಇಲ್ಲ ಎಲ್ಲ ಕಡೆಗೆ ಇಲ್ಲೇ ಪ್ರಸಾದ ಕೊಡೋದು, ಪೇಪರ್ ಕೊಡೋದು ಅವೆಲ್ಲ ಕೊಡ್ತಾರೆ. ಈಗ ನಾವು ಕಾರ್ಯಕ್ರಮ ಮಾಡ್ತಿರ್ತೀವಿ, ಪ್ರಸಾದ ಕೆಲವೊಂದು ಜನ ಸ್ಟಾಪ್ ಮಾಡ್ರಿ ನೀವು ಪ್ರಸಾದ ಕೊಡೋದು, ಆಮೇಲೆ ಕೊಡ್ರಿ ಅಂತ ಹೇಳ್ತಿರ್ತಾರೆ. ಹಂಗ ಹೇಳ್ಬಾರ್ದು ಅನ್ನೋದು ಒಂದು ಕಾರ್ಯಕ್ರಮ ಆಯ್ತು ನಮಗ. ಅವು ನಾವು ಸ್ಟಾರ್ಟ್ ಮಾಡಿದ್ರೆ 3 ಜನ ಏನು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಕೊಡಂಗಿಲ್ರಿ, ನಮ್ಗೆ ಡಿಸ್ಟರ್ಬ್ ಆಗ್ತದೆ ಅಂತ ಅಂದ್ಬಿಟ್ಟಿವ್ರಿ. 3 ಜನ ಮಾತಾಡಿದ್ರು 2 ತಾಸು, ಒಬ್ರನ್ನಾಗ ಹೊಡ್ರು.
ನಾವು ಆರ್ಗನೈಸರ್ ಕರೆದು ಹೇಳಿದ್ವಿ ಏನ್ರಿ ಒಬ್ರಂಗೆ ನಗೋಳ್ರಲ್ಲ ಅಂತ ಅಂದ್ವಿ. ಹೆಂಗ್ ನಗ್ತಾರೆ ನಗ ಅಂದ್ರೆ ಯಾಕೆ ಅವ್ರು ಮುಂದೆ ಕುಂತವ್ರಿಗೆ ಯಾರಿಗೂ ಕಿವಿ ಕೇಳಂಗಿಲ್ಲ, ಕಿವಿ ಕೇಳಂತ ಮಷಿನ್ ಕೊಡ್ಲಾಕತ್ತಿ ನೀವು ಬ್ಯಾಡ ಅಂತ ಹೇಳಿದ್ವಿ. ನೀವು ಬೇಡ ಏನು ಕೊಡಬೇಡ್ರಿ ಅಂದಾಗ ನಾವು ಮತ್ತೆ ಇಟ್ಕೊಂಡು ಕುಂತೀವ್ರಿ, ಮತ್ತೆ ಕೇಳಿಲ್ಲ ಅವ್ರಿಗೆ ಈಗ ಕೊಡ್ತೀವಿ ನೋಡ್ರಿ. ಅಯ್ಯೋ ಕತ್ತಿಯ ಎಂತೆಂತ ಅನುಭವ ಅಲ್ಲ ಏ ಬೇಡ ಮಷಿನ್ ಇರ್ತಲ್ರಿ, ಆ ಮಷಿನ್ ಅಡ್ಜಸ್ಟ್ಮೆಂಟ್ ಇರ್ತದ ಅಂತ ನಮ್ಗೆ. ಹೌದೌದು. ಅದು ಒಬ್ರು ಏನ್ ಮಾಡ್ಬಿಟ್ರೆ ನಮ್ಮ ಕಲಾವಿದರು ಒಬ್ರು ಇದಾರ, ಅವ್ರ ಮಷಿನ್ ಇಟ್ಕೊಂಡ್ರ ಅದು ಸೌಂಡ್ ಜಾಸ್ತಿ ಇಟ್ಕೊಟ್ಬಿಟ್ರೆ ಒಬ್ರು. ಅದು ಸುಮ್ಮನೆ ತಂದು ಅಣ್ಣ ನೀರು ತಗೋರಿ ಅಂತ ಬಂದ್ಬಿಡ್ತಾರೆ. ಕಿವ್ಯಾಗ ಅವ ಬಂದು ಎಷ್ಟು ಜೋರ್ ಹಿಡಿತೀರಿ ಮೆಲ್ಕ ಅಲ್ರಿ ಇಷ್ಟಿಟ್ರಿ ಮೇಲೆ ಇನ್ನೆಷ್ಟು ಇಡ್ಬೇಕ್ರಿ ಅಂತ ನಾವು ಬಂದು ಮಾತಾಡಿದ್ರಿ ಏನಣ್ಣ ಅಂತಂದ್ರೆ ಎಷ್ಟು ಮೆಲ್ಕ್ ಬಿಟ್ಟಾರ ಅಂತ ಅವು ಸೌಂಡ್ ಜಾಸ್ತಿ ಇಟ್ಬಿಟ್ರು. ಅವಾಗ ಅಡ್ಜಸ್ಟ್ ಮಾಡಿದ್ರು. ಇವ್ರೊಬ್ರು ಇವ್ರ ಫ್ರೆಂಡ್ ಒಬ್ರು ಇದು ನಮ್ಮ ಫ್ರೆಂಡೇ ಇರ್ಕೊಂಡ್ರ ಅವ್ರು ಪಾಪ. ಇವ ಎಲ್ಲಾರು ಮುಂದೆ ಹೇಳ್ಬಿಟ್ಟಾನ ಆತ ಕಿವಿ ಕೇಳೋದಿಲ್ಲ ನಾ ಯಾರು ಬಂದ್ರು ಏನಪ್ಪಾ ಚೌಧರಿ ಆರಾಮನ ಯಾಕೆ ಹೋದಿರ್ತಿಲ್ಲಿ ಮೆಲ್ಕ್ ಮಾತಾಡ ಕಿವಿ ಕೇಳೋದಿಲ್ಲ ತುಂಬಿಸ್ಬಿಟ್ರೆ ಎಲ್ಲರಿಗೂ. ಈ ಮಕ್ಳು ಎಲ್ಲರೂ ಬಂದು ನನ್ನ ಹತ್ರ ಎಷ್ಟು ಜೋರು ಮಾತಾಡ್ತಾರೋ ಮಾರಾಯ. ಒಮ್ಮೆ ಮೇಲೆ ಸೌಕಾಸ್ ಮಾತಾಡೋರು, ಜೋರ್ ಮಾತಾಡೋ ಅಂತ ಆತನತ್ತ. ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ರವಿ ಬಜೆಟ್ರಿ, ಅವ್ರು ಏನು ಹೇಳಿದ್ರ ಏನಪ್ಪ ಅಂತಾರ ಕಾಣಿಸಲ್ಲ. ಅದಕ್ಕೆ ನಾವಿಬ್ರು ಏನು ಮಾಡಿದ್ವಿ, ಒಂದ್ಸಲ ಅದು ಕೂತಿರ್ತಾನಲ್ಲ ಇಬ್ಬರ ಸುಮ್ಮನೆ ಮಾತಾಡಿದ ಹೆಂಗೆ ಮಾಡಿ ನಕ್ಕಾಗಿ ಮಾಡಮ್ಮ ಹತ್ರ ಕಿವಿ ಕೇಳೋದಿಲ್ಲ ಅನ್ನೋದು ಇದು ಮಾಡಮ್ಮ. ನಾ ಏನೊಂದು ಏನಂದ್ರಿ ಅಂದ ತಡಿ ಅಂದ ಅವ್ರೇನಂತ ಹೌದೌದು ಆಗ್ತದೆ ಸರ್. ಹಿಂಗ್ ಪೊಲಿಟಿಕಲಿ ಯಾವ್ದಾರ ಇದಾಗಿ ಒಂದ್ ಸರ್ ಅವ್ರು ಬಂದು ಇಲ್ಲ ನೀವು ಇಂತರ ಬಗ್ಗೆ ಎಲ್ಲ ಮಾತಾಡಬಾರ್ದು ಅಥವಾ ಸುದ್ದಿನ ತಗೊಳಂಗಿಲ್ಲ. ನನಗಾಗಿತ್ತು ನಾ ಫಸ್ಟ್ ಎರಡೇ ಧ್ವನಿ ಮಾಡ್ತಿದ್ದೆ, ಎರಡು ವಯಸ್ಸು ಮಾಡಿದ್ದೆ. ರಾಜಕೀಯದ್ದು ಒಂದು ಮಲ್ಲಿಕಾರ್ಜುನ ಖರ್ಗೆ, ಒಂದು ದೇವೇಗೌಡರು, ಅದೆರಡೇ ಮಾಡ್ತಿದ್ದೆ. ನಂಗೆ ಗೊತ್ತಿದ್ದಿಲ್ಲ. ಒಂದು ಊರೊಳಗೆ ಬಂದು ಒಬ್ರು ಕರೆದ್ರು ನನ್ನ, ಟಿಕೆಟ್ ಶೋ ಇತ್ತು, ಬಂದು ಎಲೆಕ್ಷನ್ ಹತ್ತಿರ ಬಂದವ, ನಾವು ಟಿಕೆಟ್ ಶೋ ಮಾಡಿ ನಿಮ್ಗೆ ಕರೆಸಿದವರು ಬೇರೆ ಪಾರ್ಟಿಯವರು, ನೀವು ಬಂದು ಇನ್ನೊಬ್ರ ಬಗ್ಗೆ ಮಾತಾಡ್ತೀರಿ, ಎಲೆಕ್ಷನ್ ಪ್ರಚಾರಕ್ಕೆ ಬಂದಿರ ನೀವು ಹೆಂಗೆ ಮಾತಾಡಿದ್ರಿ ನೀವು ಅಂದಾಗ ನನಗೆ ಅವ್ನು ಮಾತಾಡಿದ್ದು ಏನು ಅನಿಸ್ಲಿಲ್ಲ. ನನಗೆ ಒಂದು ಜಿದ್ದು ಬಂದಂಗೆ ಆಯ್ತು. ಅವಾಗ ಅಷ್ಟು ಧ್ವನಿ ಕಲಿತೆ. ಓ ಹಿಂಗೂ ಇರ್ತಾವಂತ ನನಗೆ ಗೊತ್ತಾಗಿದೆ. ಇವರೆಲ್ಲ ಹೇಳಿದ್ರು ಅಲ್ರಿ ಅದಕ್ಕೆ ಅವು ಕಲಾವಿದ ಎಷ್ಟು ಬರ್ತಾವ ಅಷ್ಟು ಮಾಡ್ಯಾನ ಅಂದಾಗ, ಇಲ್ರಿ ಬೇಕಂತ ಮಾಡ್ಯಾರ ಅವರು, ನನಗನಿಸ್ತು ಹಿಂಗೂ ಜನ ಇರ್ತಾರಣ ಅಂತ ಅಂದ್ಕೊಂಡು ಅವಾಗ ಅಷ್ಟು ಪಕ್ಷದ್ದು ವಾಯ್ಸ್ ಪ್ರಾಕ್ಟೀಸ್ ಮಾಡಿ ಇದು ಒಂದು ಅವ್ನು ಮಾಡಿದ್ದು ನಮಗೊಂದು ಒಳ್ಳೇದಾಯ್ತು. ಸರ್ ಈಗ ನಮ್ಗೀಗ ಅಲಕನಂದ ಸ್ವೀಟ್ಸ್ ಅಂತ ಅದ, ಆ ಕಡೆಯಿಂದ ಒಂದು ಗೇಮ್ ಕೊಟ್ಟಾರಗ, ಅದ್ರೊಳಗೆ ಒಂದಿಷ್ಟು ಚೀಟಿ ಒಳಗೆ ಒಂದೊಂದು ಪದ ಬರ್ದಿರ್ತೀವಿ, ಅದನ್ನ ಪಿಕ್ ಮಾಡಿ ಅದಕ್ಕೆ ತಕ್ಕಂಗೆ ಒಂದೊಂದು ಏನಾರು ಹೇಳ್ಬೇಕು ನೀವು, ಅದಕ್ಕೆ ಸೂಟ್ ಆಗ್ಬಾರ್ದು. ಕಳ್ಸಾರ ಅಲ್ಕನಂದಾಗ ಸ್ವೀಟ್ಸ್ ಕಡೆಯಿಂದ. ಧರ್ಮೇಜ ನೀವು ತೋಳ ಕೈ ಇಲ್ಲಿ ತನ ಬರಂಗಿಲ್ಲ ರೀ. ನೋಡಿ ನೀವು ತೋರಿ ಈಗ ಅಲ್ಲಿಟ್ಟು ಅಲ್ಲಿ ಕೈ ಬರೋದ್ರ ಅಂತಂದ್ರೆ ಹೆಂಗ್ರಿ? ಇಷ್ಟೇ ಹೇಳ್ತ ನಾನು, ಇಷ್ಟೇ ಇಲ್ಲ. ನೀವು ತಗೋ, ನೀವಿಬ್ಬರು ಮಾತಾಡೋ ಮೊದ್ಲು. ನೀವು ಮಾತಾಡ್ಬೇಕು. ನೀವು ಹೊಡಿಸ್ಕೊಂಡು ಬಡಿಸೋದ್ ನೋಡಿ ನಾ ಮಾತಾಡ್ತೀನಿ ನೋಡ್ರಿ. ಈಗ ನನಗೆ ಇಮ್ಯಾಜಿನ್, ಓ ನೋಡ್ರಿ ಹೆಂಗ ನಿಮ್ಗ ಹುಡುಕ್ ಬಂತದು. ಸೂಪರ್. ನನ್ನ ಹೆಂಡತಿ ಮೇಲೆ ಎಷ್ಟು ಜೀವ ನೋಡು. ಹೆಂಡತಿ ಅಂತ ಅಷ್ಟೇ ಬರ್ತಾರೆ, ಯಾರು ಹೆಂಡತಿ ಅಂತ ಬರ್ತಿಲ್ಲ. ಅದೇನು ಖಾಲಿ ಅದ ಮೊದಲಿಂದ ಖಾಲಿ ಅಂದ್ರೆ ಅಂದ್ರೆ ನಿಮ್ಮಿಬ್ಬರಿಗಿಂತ ಗದ್ಲಕ್ ಬಿದ್ದದ. ಅಗ್ನಿಶಾಮಕ ದಳನ ಅಂದ ವಿಷಯ ಎಲ್ಲ ಕಡೆ ಕೆಲಸ ಮಾಡ್ತಾರ. ಸಬ್ಜೆಕ್ಟ್ ಚೇಂಜ್ ಮಾಡ್ಲ ನೀವು ಇತ್ತು ಅಂತ್ರಿ ಆಮೇಲೆ ಇಷ್ಟು ಮದುವೆ. ಅಯ್ಯೋ ಎರಡು ಅಂತವ. ಮದುವೆ ಅಂದರೆ ಲಾಂಗ್ ಫಾರ್ಮ್. ಮದುವೆ ಅಂದ್ರೆ ಮಂಟಪ ಇಲ್ಲ ಮದುವೆ ಮಂಟಪದಲ್ಲಿ ಮರೆಯದ ದುರ್ಘಟನೆ ನಡೆಯುವಂತ ವೇದಿಕೆ. ಮರೆಯದ ದುರ್ಘಟನೆ ವೇದಿಕೆ. ಹೆಂಡತಿ ಬಗ್ಗೆ ಏನ್ ಹೇಳ ಕಡಿಮೆ ಆದ್ರೆ, ಯಾಕಂತಂದ್ರೆ
ಇದ್ದಕ್ಕೆ ಒಬ್ಬಕ್ನೇ ಇರ್ತಾಳ. ಹೌದಲ್ಲ? ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬೇಕು ಎಲ್ಲ. ಪರೀಕ್ಷೆ. Yes. ಸರ್ ನಿಮ್ದು ಅಲ್ಲಕ್ಕನಂದ ಸ್ವೀಟ್ಸ್ ಅವರು ಒಂದು ಆಶು ಭಾಷಣ ಸ್ಪರ್ಧೆ ಟೈಪ್ ನಮ್ಗೊಂದು CD ಕೊಟ್ಟಿದ್ದಾರೆ. ಪಿಕ್ ಅಂಡ್ ಸ್ಪೀಕ್ ಅಂತ ಇಂಗ್ಲಿಷ್. ಅದರಲ್ಲಿ ನನಗೆ ಬಂದಿರೋ ವಿಷಯ ಮದುವೆ. ಮದುವೆ ಆಗದಿದ್ದರೆ ಏನೋ ಕಳೆದುಕೊಂಡಂತೆ. ಮದುವೆ ಆಗದಿದ್ದರೆ ಏನೋ ಕಳೆದುಕೊಂಡದ್ದು, ಮದುವೆ ಆದರೆ ಎಲ್ಲಾನು ಕಳೆದುಕೊಂಡದ್ದು. ನಿಮ್ದು ಆಗಿಲ್ಲ, ಇದಂಗ ಅನುಭವ. ನೋಡಿ ಬೇರೆಯವ್ರು ನೋಡಿ. ಮದುವೆ ಆದ ಹೊಸದರಲ್ಲಿ ನಮ್ಮ ಗೆಳೆಯ ರವಿ ಬಜೆ ಅಂತ ಹೇಳಿದ್ನಲ್ಲ, ಭಾಳ ಒಳ್ಳೆ ಬರಹಗಾರ. ಮದುವೆ ಆದ ಹೊಸದರಲ್ಲಿ ಗಂಡ ಹೆಂಡತಿ ಹೆಂಗಿರ್ತಾರೆ, ಹೆಂಗಿರ್ತಾರೆ ಎರಡು ಜೋಡಿ. 15 ವರ್ಷ ಆದರೆ ಇದು ಹಿಂಗಾಗ್ತದೆ, ಇದು ಹಿಂಗಾಗ್ತದೆ. ಹೆಂಡತಿ ಹಿಂಗಾಗ್ತಾಳೆ, ಗಂಡ ಹಿಂಗಾಗ್ತದೆ. ಬಟ್ ದುರಂತ ಏನಂದ್ರೆ ನೀನು ಎರಡೂ ಹಂಗ ಬಟ್ ನನ್ನ ದುರಂತ ಅಂದ್ರೆ ನಾನು ಹಿಂಗಾಗಿ ಹೆಂಡತಿ ಹಿಂಗಾಗ್ತದೆ. ಇಲ್ಲ, ನೀನು ಹೆಬ್ಬೆಟ್ಟು ನಷ್ಟ ಅದ, ಕೇರಿಬೇಳೆ ನಷ್ಟ ಅದ. ನೀ ಯಾವ ತೋರಿಸಿದ್ರೆ ಮಾಜಾ ಕಾಣಿಸಕೈತದ. ಮದುವೆ ಆದ ಹೊಸದರಲ್ಲಿ ಜೋಡಿ ಹೆಂಗಿರ್ತದೆ. ಈಗ ನೋಡಿ, ಅಂದ್ ಕರೆಕ್ಟ್. ಎರಡು ಹಿಂಗ್ ನೋಡು, ಇದನ್ನ ನೋಡಿ ಹಿಂಗ್ ಇದು ನನಗೆ ತೋರಿಸ್ಬಿಡು. ಹಿಂಗಿದ್ದಾಗ ಹೆಂಡ್ತಿನ ಹೊಸದಾಗಿ ಹನಿಮೂನ್ ಕರ್ಕೊಂಡು ಹೋಗಿರ್ತಾರೆ ಮೈಸೂರು ದಸರಾಕ್ಕೆ. ಹೆಂಡ್ತಿನ ಒಂದು ಸೈಡ್ ನಿಲ್ಲಿಸ್ತಾನ, ಕಾರ್ನರ್ಗೆ ಒಂದು ಫೋಟೋ ತೆಗಿತಾನ. ಒಂದು ಕಾರ್ನಲ್ಲಿ ಹೆಂಡತಿ, ಇನ್ನೊಂದು ಕಾರ್ನರ್ ತುಂಬ ಮೈಸೂರು ಅರಮನೆ. ಆವಾಗ ಹೆಂಡತಿ ನೋಡಿ, ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಬಾ ಅಂತಾನ. ಆಕಿ ಒಂದ್ ಸ್ವಲ್ಪ ಟಕ್ ಅಂತ ಕುಣಿತಾಳ. ಅವಾಗ ಕುಣಿದು ಕುಣಿದು ಬಾರೆ, ನಲಿದು ಬಾರೆ ಅಂತ. ಅದು ಆಗಿ 15 ವರ್ಷ ಆಗಿದೆ. ಈಗ ಹೆಂಡತಿ 120 kg, ಗಂಡ ಯಥಾ ರೀತಿ ಒಣಗೋಗ್ಬಿಟ್ಟಿದ್ದಾನೆ ಪಾಪ. ಈಗ 15 ವರ್ಷದ ಹಿಂದಿನ ನಂತರ ಮೈಸೂರು ದಸರಾಕ್ಕೆ ಬಂದ. ಅರಮನೆಯಲ್ಲಿ ಅದೇ ಸ್ಪಾಟಿಗೆ ಹೆಂಡತಿ ನಿಲ್ಲಿಸಿದ್ದಾನೆ, ಫೋಟೋ ತೆಗಿತಾನೆ. ಫ್ರೇಮ್ ತುಂಬ ಹೆಂಡತಿ, ಸಣ್ಣ ಮೂಲೆಯಲ್ಲಿ ಅರಮನೆ. ಸಾಂಗ್ ಉಲ್ಟಾ. ಅನಿಸುತ್ತಿದೆ ಯಾಕೋ ಇಂದು ಅವಳೇನ ಇವಳೇ ಕಾಡಿಂದ ತಪ್ಪಿಸಿಕೊಂಡು ಕಾಡಾನೆ ಬಂದಿವೆ ಎಂದು, ಆಹಾ ಎಂತ ಭೀಕರ ಗಾತ್ರವೇ. ಅವಾಗ ಇನ್ನೊಂದು ಸಾಂಗ್ ಆಡಿದ್ದ. ಏನಾಡಿದ್ದ? ಕುಣಿದು ಬಿಡ. ಈಗ ಎಲ್ಲಿ ಕುಣಿತಾಳ? 120 kg ಪಾಪ. ಅವನಂದ, ಕುಳಿತು ಬಾರೆ, ರೆಸ್ಟ್ ಮಾಡಿ ಬಾರೆ, ನಡೆವ ನಿನ್ನ ಹಿಂದೆ ಹಿಂಡ ಆನೆ ಸಾಲೆ, ಜೀವಕ್ಕೆ ಕುತ್ತು ತಂದವಳೆ, ಅಳತೆ ಮೀರಿ ಬೆಳೆದೆ ಎಲ್ಲೇ ನೀನೇ ವಿಸ್ಮಯ, ನಿನ್ನ ಪಕ್ಕದಲ್ಲಿ ನಿಂತು ಅದೇ ನಾನು ಮಂಗಮಾಯ. ಇವರಿಗೆ ಫಸ್ಟ್ ಅಗ್ನಿಶಾಮಕ ದಳ ಅಂತ ಬಂತು, ನೀವು ಹೇಳಿಲ್ಲ. ಅಗ್ನಿಶಾಮಕ ದಳ ಅಂತ ಈಗ ನೋಡ್ರಿ, ಹೆಣ್ಮಕ್ಳು ಎಲ್ಲಾ ಕಡೆ ಕೆಲಸ ಮಾಡ್ತಾರೆ. ಅಗ್ನಿಶಾಮಕ ದಳದಲ್ಲಿ ಮಾತ್ರ ಕೆಲಸ ಮಾಡಂಗಿಲ್ಲ. ಹೆಣ್ಮಕ್ಳಿಗೆ ಅದು ಮಾತ್ರ ಗೊತ್ತು. ನಿಮ್ಮನ್ನ ಹೊಗಳಿದ್ರು ನೀವು ಕ್ಯೂ ಮುಚ್ಚಿಕೊಳ್ಳಿ. ಅವ್ರಿಗೆ ಹಚ್ಚೋದು ಮಾತ್ರ ಗೊತ್ತು, ಆಸೆ ಗೊತ್ತಿರ್ತಿಲ್ಲ. ಯಾಕಂದ್ರೆ ಹಂಗಲ್ಲ ಮೇಡಮ್, ನೀವು ಗಂಡ ತಂದೆ ತಾಯಿ ಮನೆಯಲ್ಲಿ ಬೆಳೆದು ಇನ್ನೊಬ್ಬರ ಮನೆಗೆ ಹೋಗಿ ಅಲ್ಲಿ ಆ ಮನೆಯ ಬಹಳ ದೀಪ ಹಚ್ತೀರಿ, ಆ ಮನೆ ಬೆಳಗ್ತೀರಿ. ನೀವು ಇಂಥ ಒಳ್ಳೆ ಶಬ್ದ ಹೇಳಿದ್ರೆ ಕ್ಯೂ ಮುಚ್ಕೊಳ್ತೀರಿ. ಅವ್ರಿಗೆ ಅವರೇ ನೆಗೆಟಿವ್ ಥಾಟ್ಸ್ ಇಲ್ಲ. ಎಲ್ಲ ಒಂದ್ ಕಡೆಗೆ ಅದ. ಹೌದಲ್ರಿ ಸರ್? ಎಲ್ಲ ಒಂದ್ ಕಡೆ ನೀವು ರಾಂಗ್ ಅವ್ರ ಪ್ರೂವ್ ಮಾಡಿದ್ರಿ ಇವತ್ತು. ಗುರುಗಳಿಗೆ ಪರೀಕ್ಷೆ ಏನು? ಓದೋ ಪರೀಕ್ಷೆ, ವರ ಪರೀಕ್ಷೆ. ನಿಮ್ಮದೇ ಮದುವೆ ಆದ ಕನ್ಯೆ ನೋಡಿದ್ರಿ ಅಕ್ಕ ನೀವು? ಯಾವ್ದಂತ ಯಪ್ಪ ಯಾವ್ದಂತೀರಿ? ಎಷ್ಟು ಇರ್ಬೋದು ಲೆಕ್ಕಾಗ್ರಿ ಸರ್? ಎಷ್ಟು ಬಂದಿರ್ಬೋದು ನಿಮ್ಗೆ? ಒಂದೊಂದು ಬರ್ಬೇಕು ಸರ್. ಲವ್ ಮ್ಯಾರೇಜ್ ಸರ್? ಒಳಗದಾಗ ಮಾಡ್ಕೊಂಡು ನಮ್ಮ ಅಕ್ಕನ ಮಾಡ್ಕೊಂಡ ತಂಗಿ ನಾ ಮಾಡ್ಕೊಂಡ, ಅವರು ಖರ್ಚು ಮಾಡಿದ್ರು, ನಮ್ದು ಖರ್ಚು. ಪರೀಕ್ಷೆ ಅಂದ್ರೆ ನನಗೆ ಮೊದ್ಲಿಂದ ಭಯ. ಪರೀಕ್ಷೆಯಲ್ಲಿ ನಾನು ಶಾಲಾ ಪರೀಕ್ಷೆಗಳಲ್ಲಿ 35ಕ್ಕಿಂತ ಎಂದೂ ಕಡಿಮೆ ತಗೊಂಡಾಗ, ಆದರೆ ಜೀವನದ ಪರೀಕ್ಷೆಯಲ್ಲಿ ಬಂದಾಗ ಕರ್ನಾಟಕದ ನಗುವಂತ ಜನ ನನ್ನನ್ನ ಇದರಲ್ಲಿ ಅತ್ಯಂತ ರ್ಯಾಂಕ್ ವಿದ್ಯಾರ್ಥಿಯನ್ನಾಗಿ ಮಾಡಿದ್ರು.
ನನ್ನ ಗುರುಗಳು, ನನ್ನ ಪಾಠ ಕಲಿಸಿದ ಗುರುಗಳು ಅಂದ್ರೆ ಬೀಚಿ ಅವರು. ಅವ್ರ ಹಾಸ್ಯವನ್ನು ತಗೊಂಡು ನಾನು ಇಲ್ಲಿಗೆ ಬಂದಂಥವನು ಇವತ್ತು ನನ್ನ ಜೀವನದ ಎಲ್ಲ ಪರೀಕ್ಷೆಗಳನ್ನು ಗೆದೀತಾ ಇದ್ದೀನಿ. ಕಾರಣ ಹಣ ಸಂಪಾದನೆ. ನನ್ನ ಜೀವನದ 31ನೇ ವರ್ಷದವರೆಗೂ ನಾನು ಅತ್ಯಂತ ಪರೀಕ್ಷೆಗೊಳಪಟ್ಟೆ. ನಮ್ಮಪ್ಪ ತಂದ ಬಟ್ಟೆನೇ ಹಾಕೊಂಡೆ, ನಮ್ಮ ಅಣ್ಣ ಎದುರುಗಡೆ ಮನೆ ಶೆಟ್ರ್ ಮನೆಯಾಗ ಅವರಿಗೆ ಸಾಕಾಗಿ ಟೈಟ್ ಆಗಂತ ಬಟ್ಟೆಗಳನ್ನ ಹಾಕೊಂಡು ಅಡ್ಡಾಡಿದೆ. ಬಾಡಿಗೆ ಸೈಕಲ್ ತೊಗೊಂಡು ಅಡ್ಡಗಾಲ್ ತೊಗೊಂಡು ಸೈಕಲ್ ಕಲಿತೆ. ಯಾವುದೇ ಕೆಲಸಗಳು ಸಿಗ್ಲಿಲ್ಲ, ಯಾಕಂದ್ರೆ ನನಗೆ ಮ್ಯಾಥಮೆಟಿಕ್ಸ್ ಭಾಳ ಬೇಕು. ನಾನು ಬಿಕಾಮ್ ಸ್ಟೂಡೆಂಟ್ ಆದ್ರೂ ನಂಗೆ ಲೆಕ್ಕ. ಯಾಕಂದ್ರೆ ನಮ್ಮ ತಂದೆಯವರು ಮಕ್ಕಳು 3 ಜನ, ನಾವು ಗಂಡಸರು. BA BCom BS ನೀವು ಆರ್ಡರ್ನಾಗಿರ್ಬೇಕು ಅಂತ. ಈಗ ನಮ್ಮ ಅಣ್ಣ BA ಮಾಡಿಬಿಟ್ಟ, ನಾನು ಅನಿವಾರ್ಯವಾಗಿ BCom ಮಾಡ್ಬೇಕು, ಆರ್ಡರ್ನಾಗ ಇರ್ಬೇಕಂತ. ಆರ್ಡರ್ನಾಗಿರ್ಬೇಕು ಅಂತ. ನಮ್ಮ ತಮ್ಮ BSc ಮಾಡಿದೆ. ನನಗೆ ತಲೆ ಲೆಕ್ಕ ಆಯ್ತು, ಎಲ್ಲೆಲ್ಲಿ ಕೇಳಮ್ಮಪ್ಪ BA ಆದ್ ಮಾಡ್ಯಾನ, ನೀನು BCom ಮಾಡು. ನಾನು ಪಕ್ಕದ ಮನೆ ಹುಡುಗಿ ಪುಸ್ತಕಗಳೆಲ್ಲ ಇಸ್ಕೊಳ್ಳೋ ನಾನು, ಯಾಕಂದ್ರೆ ಆಕಿ ನನಗಿಂತ 1 ವರ್ಷ ಸೀನಿಯರ್. ಆಕಿ ಏನು ಓದ್ತಾಳದ ನಾವು ಅದು. ಆಕಿ PUC ಆದ ತಕ್ಷಣ ಕಾಮರ್ಸ್ ತೊಗೊಂಡ್ಬಿಟ್ರು. ನಮ್ಮಲ್ಲಿ ಆರ್ಟ್ಸ್ ಆದ್ಮೇಲೆ ಕಾಮರ್ಸ್ ತೊಗೊಂಡ್ಬಿಟ್ರು. ಆಕಿ ಪುಸ್ತಕ ಸಿಗ್ತಾವಂತ ನಾನು BCom ಮಾಡ್ಬೇಕಂತ. ಅಯ್ಯೋ, ಹಿಂಗಾಗಿ ಇಡೀ ಜೀವನದಲ್ಲಿ ಪರೀಕ್ಷೆ ಅಂದ್ರೆ ನಾ ಭಯ ಪಡ್ತೇನೆ. ಎಲ್ಲ ಪರೀಕ್ಷೆಗಳನ್ನ ಎದುರಿಸ್ಬಿಟ್ಟಿನಿ ನಾನು. ನಿರುದ್ಯೋಗ ಪರೀಕ್ಷೆ, ದೈಹಿಕ ಪರೀಕ್ಷೆ, ಮಾನಸಿಕ ಪರೀಕ್ಷೆ. ಆದ್ರೆ ನಾನು ಪರೀಕ್ಷೆ ಆದದ್ದು ನಗು ಎಂಬ ಪರೀಕ್ಷೆ, ಜನರನ್ನು ನಗಿಸ್ಬೇಕು ಅನ್ನಕ್ಕಂತ ಒಂದು ಪರೀಕ್ಷೆ. ಅದು ನನ್ನ ಜೀವನ ಪರೀಕ್ಷೆ ಅಂತ ಹೇಳಿ ಜನ ಹೆಂಗ್ ನಗ್ತಾರೆ, ಯಾವ ಜನ ಹೆಂಗ್ ನಗ್ತಾರೆ, ಯಾವ ಊರಾಗ ಯಾವ ಶಬ್ದ ಬಳಸಬೇಕು ಅನ್ನೋದನ್ನ ಕಲಿತೀಯನ ಆ ಪರೀಕ್ಷೆಯನ್ನು ನಾನು ಮಾಡಿದ್ನ. ಆ ಪರೀಕ್ಷೆಯಲ್ಲಿ ನಾನು ಅತ್ಯಂತ ತೇರ್ಗಡೆ ಹೊಂದಿದೆ. ಇವತ್ತು ಇಂಥ ಒಂದು ವಿನಯ್ ಸನಾತನಿ ಅವರ ಶೋನಲ್ಲಿ ಅತ್ಯಂತ ಅವರೇ ಹುಡುಕೊಂಬಂದು ನಮ್ಮನ್ನು ಕರೆಯುವಷ್ಟರ ಮಟ್ಟಿಗೆ ಸರ್ ಇಲ್ಲ ಸರ್, ನಮ್ಮನ್ನ ಅವ್ರು ಬಂದು ಕರೆಸಿ ಇಲ್ಲಿ ನಮ್ಗೆ ಮಾತಾಡೋದಕ್ಕೆ ನಿಂತು ಈ ಪರೀಕ್ಷೆಯಲ್ಲಿ ಏನು ಪಾಸ್ ಆಗಿದೆಯಲ್ಲ, ಇದು ನಾವೆಲ್ಲ ರಾಜ್ಕುಮಾರ್ನ ಫಾಲೋವರ್ಸ್. ಸಿನಿಮಾ ರಂಗದಲ್ಲಿ ರಾಜ್ಕುಮಾರ್, ಸಾಹಿತ್ಯ ರಂಗದಲ್ಲಿ ಬೀಚಿ. ನನಗಿಬ್ಬರು ಗುರುಗಳು. ನನ್ನ ಮನೇಲಿ 3 ಫೋಟೋ ತಗೋಕಿ. ನನಗೆ 3 ಜನ ತಂದೆಯರು ಅಂತ ಹೇಳ್ತೀನಿ. ಜನ್ಮದಾತ ವೆಂಕೋಬಾಚಾರ್, ಅನ್ನದಾತ ಬೀಚಿ, ಸ್ಫೂರ್ತಿದಾತ ರಾಜ್ಕುಮಾರ್. ಈ 3 ಫೋಟೋ ನನ್ನ ಮನೆಯಲ್ಲಿ ನನಗೆ ಕೊಟ್ಟಂತ ಒಂದು ಸಣ್ಣ ಮೊಬೈಲನ್ನು ಏನು ಮೊಮೆಂಟನ್ನು ನಾನು ಕೂಡಿಟ್ಟಿದ್ದೀನಿ. ಚಾಕ್ ಪೀಸಲ್ಲಿ ನಾನು ಕೆತ್ತಿದ್ದಾನೆ ಸರ್. ಚಾಕ್ ಪೀಸ್ನಲ್ಲಿ ನನ್ನ ಕನ್ನಡಕ, ಮೂಗು, ಮೀಸೆ ಎಲ್ಲ ಮಾಡಿದ್ರು. ಮೈಕ್ರೋ ಆರ್ಟ್. ಬೆಳ್ಳಿ ಕಿರೀಟ. ಆಮೇಲೆ 50,000 ರೂಪಾಯಿ ಬೆಲೆ ಬಾಳಂತ ಬೆಳ್ಳಿ ಕಿರೀಟನ ಗಂಗಾವತಿಯಲ್ಲಿ ಇವರೇ ಎಲ್ಲರೂ ಸೇರಿ ಜನರ ಸಹಾಯದೊಂದಿಗೆ ನಾನು ಬೆಳ್ಳಿ ಕಿರೀಟ ಇಟ್ಟು ಊರೆಲ್ಲ ಮೆರವಣಿಗೆ ಮಾಡಿಸಿ. ನೋಡಕ್ ಸಿಗುತ್ತೆ ಸರ್. ಮನೆಗೆ ಬಂದ್ರೆ ಒಂದು ಪೆನ್ಸಿಲ್ 5 ರೂಪಾಯಿದಿಂದ 50,000 ಬಂದಿರ್ತಕ್ಕಂಥ ಮೊಮೆಂಟ್ಗಳು ಮ್ಯೂಸಿಯಂ ಅಂತ ಸೂಪರ್ ಸರ್. ಅಲ್ಲಿಗೆ ಎಷ್ಟೋ ಜನ ಬಂದು ನೋಡ್ತಾರೆ. ಸೊ ಇವ್ರು ನೀವು ಇವತ್ತು ಬರ್ತೀರಿ ಅಂತ ಹೇಳಿದ ತಕ್ಷಣ ಡೆಫಿನೆಟ್ಲಿ ಅವ್ರಿಗೆ ಇದಕ್ಕೆ ತಲುಪಿಸಬೇಕು ನೀವು ಅಂತ ಹೇಳ್ಯಾರ. ಸೊ ಪ್ಲೀಸ್ ಸರ್, ಅಲಕನಂದ ಕಡೆಯಿಂದ ಬೇಸನ್ ಉಂಡಿ ಇದು. ಬೇಸನ್ ಲಡ್ಡು. ಹಾ, ಸರ್ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಭಾಳ ಲಕ್ವಿ, ಭಾಳ ದಿನ ಆದ್ಮೇಲೆ. ಕರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.